ಓಕೆ. ಓಕೆ, ಈಗ ನಾವು ಲಾಸ್ಟ್ ಕ್ಲಾಸು ಇದು ನೋಡಿದ್ವಲ್ಲ, ದಟ್ ಈಸ್ ವೆಮ್ ಮೆಥಡ್, ವೇರಿಯಬಲ್ ಮ್ಯಾಪ್ ಮೆಥಡ್ ವಿತ್ ಇದು ನೋಡಬೇಕು, ವಿತ್ ಡೋಂಟ್ ಕೇರ್ ಟರ್ಮ್ಸ್. ವೆಮ್ ಮೆಥಡ್ ವಿತ್ ಡೋಂಟ್ ಕೇರ್ ಟರ್ಮ್ಸು, ಅದಕ್ಕೆ ಇದಿತ್ತು ಇನ್ನೊಂದು ಇದಿತ್ತಲ್ಲ, ಇದು ಈ ಡಾಕ್ಯುಮೆಂಟಲ್ಲಿ ಇಟ್ ಇಸ್ ಗಿವನ್ ಏನು ಬಟ್ ವೆಮ್ ಮೆಥಡ್ ವಿತ್ ಡೋಂಟ್ ಕೇರ್ ಟರ್ಮ್ಸ್ ಇದೆ. ಇದನ್ನು ಶೇರ್ ಮಾಡಿದ್ದೀನಪ್ಪ. ಯಾರಿಗಾರು ಸಿಕ್ಕಿಲ್ವಾ ಇದು ಡಾಕ್ಯುಮೆಂಟ್ಸ್? ಏನಾದ್ರು ಅದಾಗಿ ಲೇಟಾಗಿ ಜಾಯ್ನ್ ಆದವ್ರಿಗೆ ಏನಾದ್ರು ಸಿಕ್ಕಿದ್ದೇ ಇರ್ಬೋದು. ಇನ್ನೊಂದ್ಸಲಿ ಬೇಕಾದ್ರೆ ಅಲ್ಲಿ ಶೇರ್ ಇಟ್ಟು. ಈಗ ಎಷ್ಟು ಜನ ಇದ್ದಾರೆ ಈಗ ಟೋಟಲ್? ಶೇರ್ ಮಾಡಿ ಸರ್. ಅದು ಆಯ್ತಪ್ಪ, ಹಾಕ್ತೀನಿ ಬಿಡು. ಬಟ್ ಏನು ಗೊತ್ತಾ, ಸರ್ ಎಲ್ಲ ಗ್ರೂಪ್ ಅದು ಗ್ರೂಪ್ ಅಲ್ಲಿ ಇದ್ದೀರಾ? ಅದು ಯಾವ್ದು? ಅದೇ ನಾನು ADC ಗ್ರೂಪ್ ಅಂತ ಲಿಂಕ್ ಶೇರ್ ಮಾಡಿದ್ನಲ್ಲ, ಆ ಗ್ರೂಪ್ ಅಲ್ಲಿ ಸರ್ ಅದರಲ್ಲೆಲ್ಲ ಸರ್ ಎಲ್ಲರೂ ಇದ್ದಾರೆ. ಹಂಗಾರೆ ಸರಿ, ನಾನು ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ ಬಾ, ಏನು ತೊಂದರೆ ಇಲ್ಲ. ಇದರಲ್ಲಿ ಹೆಂಗಂದ್ರೆ ಎಷ್ಟು ಜನ ಟೋಟಲ್ ಎಷ್ಟು ಜನ ಇದ್ದಾರೆ ಗೊತ್ತಾಗಿಲ್ವಲ್ಲ. ನಂದೇಲಿ 2 ಎಂಟ್ರಿ ಇದೆ, ಅಂದರೆ 40 ಅಂದರೆ 38 ಅಂದರೆ ಒಟ್ಟು 45 ಜನ ಏನಿದ್ದಾರೆ ಅಂತ ಗೊತ್ತಾಯಿತು. ಅದು ಕೆಲವರು ಬಂದಿಲ್ಲ ಅನ್ಸುತ್ತಲ್ಲ, ಏನು ಜಾಯ್ನ್ ಆಗಿದ್ದಾರಾ ಏನೋ ಗೊತ್ತಿಲ್ಲ. ಸರಿ ಬ್ರೋ, ನೋಡಪ್ಪ, ಶೇರ್ ಮಾಡ್ತೀನಿ. ಇದರಲ್ಲಿ ವಿತ್ ಡೋಂಟ್ ಕೇರ್ ಟರ್ಮ್ಸ್ ಇದೆ. ಹೌ ಟು ಡೀಲ್ ವಿತ್ ಡೋಂಟ್ ಕೇರ್ ಇದ್ದಾಗ ಹೌ ಟು ರೈಟ್ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್ ಅಂತ, ಇದನ್ನು ನೋಡೋಣ ಫಸ್ಟ್. ಸರಿನಾ? ಓಕೆ. ಸೊ ಈಗ ನಾವು ಲಾಸ್ಟ್ ಕ್ಲಾಸ್ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ವಾಟ್ ವಿ ಅಂಡರ್ಸ್ಟುಡ್ ಇಸ್ ಔಟ್ ಆಫ್ ಗಿವನ್ ವೇರಿಯಬಲ್ಸ್, ಇಟ್ ಇಸ್ ಎ 4 ವೇರಿಯಬಲ್ಸ್ ಫಾರ್ ಎಕ್ಸಾಂಪಲ್. ಇದರಲ್ಲಿ WXYZ ಅಂತ ಕ್ಯಾನ್ ಟೇಕ್ ಎನಿ ಎಕ್ಸಾಂಪಲ್, ಅದೇನು ತೊಂದರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ W, X, Y ಆ್ಯಂಡ್ Z ಅಂತಿದ್ದಾಗ, ಸೊ ಇಫ್ MSB, W is MSB and Z is LSB, we have to take lower significant bits as a map entered. 1 ಅಥವಾ 2 ತಗೋಬಹುದು. ಈಗ ಫಾರ್ ಎಕ್ಸಾಂಪಲ್ ಫಾರ್ 4 ವೇರಿಯಬಲ್ ಫಂಕ್ಷನ್, if 1 ವೇರಿಯಬಲ್ ತಗೊಂಡ್ರೆ as a map entered variable, the function reduces to function of 3 variables. 3 variables ಅಂದ್ರೆ is very simple. 2 power 3 only 8 cells. It is a 3 variable K-map. ತುಂಬಾ ಸಿಂಪಲ್ ಆಯ್ತು. ಸಿಂಪಲ್ ಅಂದ್ರೆ ಕಂಪೇರ್ ಟು 4 ವೇರಿಯಬಲ್ ಇಟ್ ಇಸ್ ಈಸಿ ಅಂತ ಆ ಥರ. ಅದೇ ವೆರಾಸ್ ಇದು if it is 2 variables ತಗೊಂಡ್ಬಿಟ್ರೆ, out of 4 variables, if 2 variables are considered as a map entered variable, it becomes a 2 variable K-map. ಆದರೆ ಇದು ಸಿಂಪ್ಲಿಫಿಕೇಶನ್ ಬಿಕಮ್ಸ್ ವೆರಿ ಕಾಂಪ್ಲೆಕ್ಸ್. ಅದೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಬಟ್ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಅದು ವಿ ಆರ್ ನಾಟ್ ಡಿಸ್ಕಸಿಂಗ್ ಮಲ್ಟಿಪಲ್ ವೇರಿಯಬಲ್ಸ್ ಆಸ್ ಎ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಟುಗೆದರ್ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ಎ ವೆಮ್ ಮೆಥಡ್, ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್. Okay, method is WEM method. Variable what we enter into the K-map is called as a map entered variable. That's the difference. So other difference ಅರ್ಥ ಆದ್ರೆ ಆಯ್ತು ಅಷ್ಟೇ. Okay, so let us consider this example. ಇದರಲ್ಲಿ we have, it is a min term basically. Summation m ಅಂತ ಕೊಟ್ಟರೆ ಇಲ್ಲಿ m ಅಂತ ಬರ್ದಿಲ್ಲ, min terms, basically min terms. Along with that there are some don't care terms also. ಅದಕ್ಕೆ ನಾನು ಹೇಳಿದ್ದು, some textbook they use this summation D symbol, D use ಮಾಡ್ತಾರೆ. don't care terms others, nothing else. D symbol, this also has a don't care terms. ಇದನ್ನ ಹೆಂಗ್ ಬರೆಯೋದು ಅಂತ ನೋಡೋದೀಗ, ಆಯ್ತಾ? ಓಕೆ, ಸೊ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಇನ್ ಟರ್ಮ್ಸ್ ಆಫ್, ಈಗ ನಾವು ಇಟ್ ಇಸ್ ರೆಡ್ಯೂಸ್ಡ್ ಇಂಟು there are totally 4 variables WXYZ. Totally there are 16 states, 0 to 15 ಅಂದರೆ 16 states. 2 power 4 16 ಬರುತ್ತೆ. So there are totally 16 states. Out of 4 variable we are considering LSB as a map entered variable, MEV ಅಂತ ಕರಿತೀವಿ, map entered variable, ಆಯ್ತಾ? ಓಕೆ, ಔಟ್ಪುಟ್ ಈಸ್ ಇದು based on this function, this value. ಹಿಂಗೆ ಫಾರ್ ಎಕ್ಸಾಂಪಲ್ 2, for 2 decimal 2 the output is 1, the value is 1. ಅದೇ ಥರ 4 ಗೂ the output is 1. ಇನ್ನೊಂದು ಡೋಂಟ್ ಕೇರ್ ಟರ್ಮ್ ತಗೊಳ್ಳೋಣ, ಫಾರ್ ಎಕ್ಸಾಂಪಲ್ 15ಗೆ the output is D for don't care. ಅದೇ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ದೇ ಯೂಸ್ ಎಕ್ಸ್, ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ದೇ ಯೂಸ್ ಡಿ. ಅಪ್ಪ 1 and 7 ಡೋಂಟ್, ನೀವು ಯಾವ್ದಾರು ಯೂಸ್ ಮಾಡ್ಬೋದು, ಡಿ ಆರ್ ಡೋಂಟ್ ಕೇರ್, ನಾಟ್ ಎನ್ ಇಶ್ಯೂ, ಏನು ತೊಂದರೆ ಇಲ್ಲ. ಓಕೆ ಅಲ್ವಾ? ಓಕೆ, ಇವಾಗ
how to find out the map entered variable to the k-map. So considering the map entered variable and the output, we have to find out the value to be loaded to map entered variables. ಇದಕ್ಕೆ ರೂಲ್ಸ್ ಏನಪ್ಪ ಅಂತಂದರೆ, ಇದರಲ್ಲಿ ರೂಲ್ಸ್ದು ಸಪ್ರೇಟ್ ಟೇಬಲ್ ಇದೆ. ಫಸ್ಟ್ ಅದನ್ನು ನೋಡೋಣ. ಪ್ರೊಸೀಜರ್ ಅಂತ ರೂಲ್ಸ್ ಟು ಎಂಟರ್ ವ್ಯಾಲ್ಯೂಸ್ ಇಂಟು ದ k-map ವಿತ್ ಡೋಂಟ್ ಕೇರ್ ಟರ್ಮ್. ಇವಾಗ ನೋಡಿದ್ವಿಲ್ಲ, ಲಾಸ್ಟ್ ಕ್ಲಾಸ್ ನೋಡಿದ್ವಿ. ವಿತ್ ಡೋಂಟ್ ಕೇರ್ ನಮಗೆ ಇಷ್ಟೇ ಪಾಸಿಬಿಲಿಟಿ ಬರೋದು. ಹಿಂಗೆ ಅಂತಂದರೆ, ಇಫ್ 0 and 1 and if the output map entered variable is 0 1. ಈಗ ಫಾರ್ ಎಕ್ಸಾಂಪಲ್ z it continuously changes the state 0 1 0 ಈ ಥರ ಇರುತ್ತೆ. if map entered variable is 0 1 and for 0 if the output is don't care and if for 1 output is 0 ಇದ್ರೆ then okay, so value entered into the k-map is 0. ಇಲ್ಲಿ actually they have explained here. If for standard minterms covered by map entered variable map square, the output variable is don't care term in one case and 0 in the other case. Write 0 to the appropriate square. ಈ ಕೇಸಲ್ಲಿ the value entered into the k-map is 0. The value entered to the k-map is 0. ಆಯ್ತಾ? ಇದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಏನು, if map entered variable 0 for which the output is 0, map entered variable 1 ಇದ್ದು output is don't care, again we are going to write 0 to the k-map. So 0 ಅಂದ್ರೆ this will become map entered variable ಇವಾಗ. So 0 acts as a map entered variable. ಇನ್ನೊಂದು ಪಾಸಿಬಿಲಿಟಿ ಏನಪ್ಪ ಅಂತಂದ್ರೆ, ಅದರ್ ಪಾಸಿಬಿಲಿಟೀಸ್ ಇಲ್ಲಿ ಕೊಟ್ಟಿದ್ದಾರೆ. ಇಫ್ map entered variable is 0, output is don't care, map entered variable is 1, output is 1, enter 1 into the k-map. Enter 1 into the k-map. ಅದೇ ಥರ ಅದರ್ ಪಾಸಿಬಿಲಿಟಿ, 0ಗೆ 1 ಇದ್ದು 1ಗೆ ಡೋಂಟ್ ಕೇರ್ ಇದ್ರೆ ಎಗೇನ್ ಎಂಟರ್ 1 ಇಂಟು ದಿ k-map. ಸರಿನಾ? ಓಕೆ, ಇದು ಸಿಂಪಲ್ ಆಯಿತು. ಇನ್ನೊಂದು ಕೇಸ್ ಕೊಟ್ಟಿಲ್ಲ ಅವರು, ಯಾವ ಥರ ಅಂದರೆ ಎರಡು ಡೋಂಟ್ ಕೇರ್ ಇದ್ರೆ ಏನು ಮಾಡಬೇಕು ಅಂತ. ಇಫ್ ಬೋತ್ ಆರ್ ಡೋಂಟ್ ಕೇರ್ಸ್, ಒಂದು ಇಲ್ಲೆಲ್ಲಾರು ಕೊಟ್ಟಿದ್ದಾರ, ಯಾವುದೆಲ್ಲಾರು ಹೇಳಿದಾರೆ ನೋಡಿ, ಅದು ಇದೆ. ಈ ಥರ ಟೇಬಲ್ ಫಾರ್ಮಲ್ಲಿ ಕೊಟ್ಟಿಲ್ಲ ಅವರು. ಓಕೆ, ಇಲ್ಲ ಸ್ಟೇಟ್ಮೆಂಟ್ ಇಲ್ಲಿ ಇರುತ್ತೆ, ಅದೆಲ್ಲ ನೋಡ್ತಾ ಇದ್ದೀವಿ. ಇದು ನಾರ್ಮಲ್ ಕಂಡೀಷನ್, ಇದು ನಾರ್ಮಲ್ ಕಂಡೀಷನ್. ಓಕೆ, ಎನಿವೆ ನೋ ಪ್ರಾಬ್ಲಮ್. ಆಯಿತಾ? ಸೊ ನೆಕ್ಸ್ಟ್ ಸ್ಟೇಟ್ ಏನಾಗುತ್ತೆ ಅಂದರೆ, ಇಫ್ ಬೋತ್ ಆರ್ ಡೋಂಟ್ ಕೇರ್, ಇದು ಡೋಂಟ್ ಕೇರ್ ಇರುತ್ತೆ, ದಟ್ ಇಸ್ ಫಾರ್ 0 ಇಟ್ ಇಸ್ ಡೋಂಟ್ ಕೇರ್ ಆಸ್ ವೆಲ್ ಆಸ್ ಫಾರ್ 1 ಆಲ್ಸೋ ಇಫ್ ಇಟ್ ಇಸ್ ಡೋಂಟ್ ಕೇರ್, ದೆನ್ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್ ಇನ್ ಟು ದ k-map. ದೆನ್ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್ ಇನ್ ಟು ದ k-map. ಮೂರೇ ಪಾಸಿಬಿಲಿಟಿ ಬರೋದು, 0 ಡೋಂಟ್ ಕೇರ್ ಆರ್ 1 ಡೋಂಟ್ ಕೇರ್ ಆರ್ ಡೋಂಟ್ ಕೇರ್ ಡೋಂಟ್ ಕೇರ್. ಸೊ ಬೇಸ್ಡ್ ಆನ್ ದಿಸ್, 0 ಡೋಂಟ್ ಕೇರ್ಗೆ 0, 1 ಡೋಂಟ್ ಕೇರ್ಗೆ ವಿ ಹ್ಯಾವ್ ಟು ಎಂಟರ್ 1. ಇಫ್ ಬೋತ್ ಆರ್ ಡೋಂಟ್ ಕೇರ್ಸ್ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್ ಟರ್ಮ್ ಇಂಟು ದ k-map. ಇದನ್ನ ಈ ಎಕ್ಸಾಂಪಲ್ ಥ್ರೂ ನೋಡೋಣ. ದಿಸ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದಾರಲ್ಲ, ದಿಸ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಇಲ್ಲಿ 0 1, ಫಾರ್ 0 ಇಟ್ ಇಸ್ 0, ಫಾರ್ 1 ಇಟ್ ಇಸ್ 0, ವಿಲ್ ಎಂಟರ್ 0 ಇಂಟು ದ k-map. ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಇದು ಇಸ್ ದ ನಾರ್ಮಲ್ ಕೇಸ್ ಆಫ್ ಎ 0s and 1 ಕೇಸ್. ಇದು ಏನು ತೊಂದರೆ ಇಲ್ಲ. ಈಗ 0ಗೆ 1 ಇದ್ದು 1ಗೆ 0 ಇದ್ರೆ ದಟ್ ಮೀನ್ಸ್ ಕಾಂಪ್ಲಿಮೆಂಟ್, ದೇ ಆರ್ ಕಾಂಪ್ಲಿಮೆಂಟ್ ಆಫ್ ಈಚ್ ಆದಾಗ ಯು ಹ್ಯಾವ್ ಟು ಎಂಟರ್ ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಈಗ ನಾವು ಝೆಡ್ನ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಂತ ತಗೊಂಡ್ರೆ ಯು ಹ್ಯಾವ್ ಟು ಎಂಟರ್ ಕಾಂಪ್ಲಿಮೆಂಟ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ z ಡ್ಯಾಶ್ ಅಂತ ಎಂಟರ್ ಮಾಡೋದು. ಅದಕ್ಕೆ k-mapಗೆ 0ಗೆ 1 ಇದ್ದು 1ಗೂ 1 ಇದ್ರೆ ವಿ ಹ್ಯಾವ್ ಟು ಎಂಟರ್ 1 ಇಂಟು ದಿ k-map. ವಿ ಹ್ಯಾವ್ ಟು ಎಂಟರ್ 1 ಇಂಟು ದಿ k-map. ಇಲ್ಲಿ ಡೋಂಟ್ ಕೇರ್ ಕೇಸಸ್ ಇದೆ, ಇದು ನೋಡೋಣ. 0ಗೆ 0 ಇದ್ದು 1ಗೆ ಡೋಂಟ್ ಕೇರ್ ಇದ್ರೆ ವಿ ಹ್ಯಾವ್ ಟು ಎಂಟರ್ 0. ನಾವು ಈಗ ನೋಡೋದಲ್ಲ, ವಿ ಹ್ಯಾವ್ ಟು ಎಂಟರ್ 0. 0ಗೆ ಡೋಂಟ್ ಕೇರ್ ಇದ್ದು 1ಗೂ ಡೋಂಟ್ ಕೇರ್ ಇದ್ರೆ ದೆನ್ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್ ಇಂಟು ದ k-map. ಡಿ ಫಾರ್ ಡೋಂಟ್. ಈ ಟೆಕ್ಸ್ಟ್ ಬುಕ್ಕಲ್ಲಿ ದಿಸ್ ಯಾರ್ಬ್ರೋ ಟೆಕ್ಸ್ಟ್ ಬುಕ್, ಆಥರು ಡಿನ ಡೋಂಟ್ ಕೇರ್ ಟರ್ಮ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ ಅಂತ ಇರುತ್ತೆ, ಆ ಥರ 1 and the same, ಏನು ತೊಂದರೆ. 0ಗೆ 1 ಇದ್ದು 1ಗೂ 1 ಇದ್ದರೆ ದೆನ್ ವಿ ಹ್ಯಾವ್ ಟು ಎಂಟರ್ ದಿಸ್. ಈಗ ಮುಂಚೆನೇ ನೋಡಿದ್ವಿ ಇದು, ದಿಸ್ ಇಸ್ ಅ ರಿಪೀಟೆಡ್ ಕೇಸ್, ನೋ ಪ್ರಾಬ್ಲಮ್. ಈಗ ಪುನಃ ಅದೇ ಥರ ಕೇಸು, 0ಗೆ ಡೋಂಟ್ ಕೇರ್ 1ಗೂ ಡೋಂಟ್ ಕೇರ್ ಇದ್ದರೆ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್ ಇಂಟು ದ k-map. ಆಮೇಲೆ 0ಗೆ 1 ಇದ್ದು 1ಗೆ ಡೋಂಟ್ ಕೇರ್ ಇದ್ದರೆ ವಿ ಹ್ಯಾವ್ ಟು ಎಂಟರ್ 1 ಇಂಟು ದ k-map. ಐ ಥಿಂಕ್ ಎಲ್ಲ ಕೇಸು ಬಂತು ಅಂತ ಕಾಣುತ್ತೆ ಈ ಎಕ್ಸಾಂಪಲ್. ಅದಕ್ಕೆ ಆ ಥರ ಈ ಎಕ್ಸಾಂಪಲ್ ತೊಗೊಂಡಿದ್ದಾರೆ, ಸೊ ದಟ್ ಆಲ್ ಎಕ್ಸಾಂಪಲ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್. ಯಾವುದು 0 ಡೋಂಟ್ ಕೇರ್ ಇದ್ದಾಗ ಏನಾಗುತ್ತೆ, ಇಲ್ಲಿ ಇದರಲ್ಲಿ 0 ಡೋಂಟ್ ಕೇರ್ ಬಂತು, ಇಲ್ಲಿ 1 ಡೋಂಟ್ ಕೇರ್ ಬಂತು. ಹಿಯರ್ ಇಟ್ ಈಸ್ ಡೋಂಟ್ ಕೇರ್ ಅಂಡ್ ಡೋಂಟ್ ಕೇರ್, ಆಲ್ ಕೇಸಸ್ ಆರ್ ಕನ್ಸಿಡರ್ಡ್. ಇವಾಗ ನಾವು k-map ಹಾಕಬೇಕು. k-map ಬರೆದ್ರೆ ನಾವು ಇಟ್ಸ್ ಎ ವೇರಿಯಬಲ್, ಇದು 3 ವೇರಿಯಬಲ್ ಫಂಕ್ಷನ್.
3 ವೇರಿಯಬಲ್ ಅಂದರೆ ಎಷ್ಟು ಸೆಲ್ಸ್ ಬರುತ್ತೆ? 8 cells in the K-map. ಇಲ್ಲೇ ಬರಿತಾ ಇದ್ದೀನಿ ಸೊ ದಟ್ ವಿ ಕ್ಯಾನ್ ಎಂಟರ್ ವ್ಯಾಲ್ಯೂಸ್ ಇನ್ ಟು ದ K-map ಅಂತ. ಇಲ್ಲೇ ನಾವು ವ್ಯಾಲ್ಯೂಸ್ ನೋಡ್ಕೊಂಡು ಹಾಕ್ಬೋದು ಅಂತ ಅಷ್ಟೇ. ಸೊ ದಿಸ್ ಎ 3 ವೇರಿಯಬಲ್ K-map. 3 ವೇರಿಯಬಲ್ಸ್ ಅಂದರೆ ಎಷ್ಟಿರುತ್ತೆ? 8 ಸೆಲ್ ಇರುತ್ತೆ, ಸರಿ ಅಲ್ವಾ? ಸೊ ಇಲ್ಲಿ W ಅಂತ ತಗೊಂಡ್ರೆ MSB, ಇದು XY ಅಂತ ತಗೊಂಡ್ರೆ ಇದು 0 0 0 1 1 1 1 0, ಇದು 0 ಮತ್ತು 1. ಇವಾಗ ನಾವು ಏನು ಎಂಟರ್ ಮಾಡಬೇಕಪ್ಪ? 1ಗೆ, ದಟ್ ಈಸ್ ಡೆಸಿಮಲ್ 1ಗೆ, ಸಾರಿ 0ಗೆ. ದಿಸ್ ಈಸ್ ಫಾರ್ ಡೆಸಿಮಲ್ 0. ವಿ ಹ್ಯಾವ್ ಟು ಎಂಟರ್ 0. ದಟ್ ಮೀನ್ಸ್ ಫಸ್ಟ್ ಸೆಲ್ ಬಿಕಮ್ 0, ಸರಿನಾ? ಸೆಕೆಂಡ್ ಸೆಲ್ ಏನಾಗುತ್ತೆ? ಫಾರ್ ಡೆಸಿಮಲ್ ವ್ಯಾಲ್ಯೂ ಆಫ್ 1, ಡೆಸಿಮಲ್ ವ್ಯಾಲ್ಯೂ ಆಫ್ 1 ವಿ ಹ್ಯಾವ್ ಟು ಎಂಟರ್ Z ಡ್ಯಾಶ್. ನಮಗೆ ಇದು ಡೆಸಿಮಲ್ ವ್ಯಾಲ್ಯೂ ಗೊತ್ತಾಗುತ್ತೆ. ಅದನ್ನು ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಇದೆ, ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಆಮೇಲೆ ಗೊತ್ತಾಗ್ಬಿಡುತ್ತೆ. ಇದು ಸರಿ ತಪ್ಪಾರ್ದೆ, ಇದು 0, ಇದು 1, ಇದು 2 ಮತ್ತು ಇದು 3 ಸೆಲ್ ನಂಬರ್. ಇದು ನಾ ರೆಡ್ ಕಲರಲ್ಲಿ ಬರೀತಾ ಇರೋದು ಸೆಲ್ ನಂಬರು 4 5 6 and 7. 4 5 6 and 7, ಸರಿ ಅಲ್ವಾ? ನೆಕ್ಸ್ಟು ಈಗ ಯಾವ ಕಲರ್ ಇದು? ಬ್ಲೂ ಕಲರ. ಓಕೆ, ನೆಕ್ಸ್ಟು ಫಾರ್ 3ಗೆ, ಸೆಲ್ ನಂಬರ್ 3ಗೆ ವಿ ಹ್ಯಾವ್ ಟು ಎಂಟರ್ 1. ಸೊ ಸಾರಿ 2ಗೆ, 3 ಅಲ್ಲ, 2ಗೆ ವಿ ಹ್ಯಾವ್ ಟು ಎಂಟರ್ 1, 3ಗೆ ವಿ ಹ್ಯಾವ್ ಟು ಎಂಟರ್ 0, 3ಗೆ ವಿ ಹ್ಯಾವ್ ಟು ಎಂಟರ್ 0. ನೆಕ್ಸ್ಟು ಇದು 4, ದಿಸ್ ಈಸ್ ದ 4th ವ್ಯಾಲ್ಯೂ ಫಾರ್ 4 ಸೆಲ್ ನಂಬರ್, ಡೆಸಿಮಲ್ ವ್ಯಾಲ್ಯೂ 4. ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್ ಡಿ ಅಥವಾ ಎಕ್ಸ್ ಯಾವ್ದಾರು ಎಂಟರ್ ಮಾಡ್ರಪ್ಪ, ಏನು ತೊಂದರೆ ಇಲ್ಲ, ಅದೇನು ನಾಟ್ ಎನ್ ಇಶ್ಯೂ. ಫಾರ್ ಸೆಲ್ ನಂಬರ್ 5ಗೆ ನಾವೇನು ಎಂಟರ್ ಮಾಡಬೇಕು? 1 ಎಂಟರ್ ಮಾಡಬೇಕು. 6ಗೆ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್, 6ಗೆ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್. And for 7 we have to enter 1. For 7 we have to enter 1. ಓಕೆ ಅಲ್ವಾ? ಇದು ಹೆಂಗೆ ಎಂಟರ್ ಮಾಡೋದು ಗೊತ್ತಾಯ್ತಲ್ಲ? ಸೊ ಸ್ಟ್ರೈಟ್ ಅವೇ ಇಲ್ಲಿಂದ ನಿಮ್ಗೆ ಏನು ವ್ಯಾಲ್ಯೂ ಬಂದಿರುತ್ತೋ ಅದನ್ನು ತೆಗೆದು K-map ಹಾಕೋದು. ಸೊ ದೀಸ್ ಎಂಟ್ರೀಸ್ ಆರ್ ಕಾಲ್ಡ್ ಆಸ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ಸ್. ಇಲ್ಲಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಂದರೆ Z ಆಗಬೇಕು ಅಂತೇನಿಲ್ಲ, Z ಡ್ಯಾಶ್ ಆಗಬೇಕು ಅಂತೇನಿಲ್ಲ. ಈವನ್ 0 1 ಡೋಂಟ್ ಕೇರ್ ಆಲ್ಸೋ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆ ಥರ. ಓಕೆ ಅಲ್ವಾ? ನೆಕ್ಸ್ಟು ಗ್ರೂಪಿಂಗ್ ಮಾಡಬೇಕು ಇದನ್ನು. ಆಫ್ಟರ್ ರೈಟಿಂಗ್ ದ ವ್ಯಾಲ್ಯೂ ವಿ ಹ್ಯಾವ್ ಟು ಗ್ರೂಪ್ ದಿ ಟರ್ಮ್ಸ್. ಗ್ರೂಪಿಂಗಿಗೆ ಸೇಮ್ ಪ್ರೊಸೀಜರ್. ಯಾವ ಥರ ಅಂದರೆ, ಫಾರ್ ಮಿನ್ ಟರ್ಮ್ಸ್ ವಿ ಹ್ಯಾವ್ ಟು ಗ್ರೂಪ್. ಮಿನ್ ಟರ್ಮ್ ಎಕ್ಸ್ಪ್ರೆಷನ್ ಅಂದರೆ ವಿ ಹ್ಯಾವ್ ಟು ಗ್ರೂಪ್ ಒನ್ಸ್. ಫಸ್ಟ್ ಒನ್ಸನ್ನು ಗ್ರೂಪ್ ಮಾಡ್ಕೋಬೇಕು. ನೆಕ್ಸ್ಟ್ ವಿ ಹ್ಯಾವ್ ಟು ಗ್ರೂಪ್ ಒನ್ಸ್ ವಿತ್ ದಿ ನಾರ್ಮಲ್ ಫಾರ್ಮ್ ಆಫ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ಸ್ ಆ್ಯಂಡ್ ಡೋಂಟ್ ಕೇರ್ಸ್, and once with the complement of the map entered variables and don't care. ಯಾಕಂದ್ರೆ ಈ ಡೋಂಟ್ ಕೇರ್ ಇರೋದ್ರಿಂದ we have to consider don't care also. ಆಯ್ತಾ? ಆಯ್ತು, ಇದನ್ನ ಎಕ್ಸಾಂಪಲ್ ನೋಡೋಣ. Let us look into this example. ಇದನ್ನ ಹೆಂಗೆ ಸಿಂಪ್ಲಿಫೈ ಮಾಡೋದು? Let us look into this. ಇದರಲ್ಲಿ ಏನು ಡೌಟ್ ಇದೆಯಪ್ಪ? ಇದರಲ್ಲಿ ವ್ಯಾಲ್ಯೂಸ್ ಕಂಡುಹಿಡಿಯೋದ್ರಲ್ಲಿ ಏನೋ ಡೌಟ್ ಇದೆಯಾ? ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಕಂಡುಹಿಡಿಯೋ ಮೆಥಡ್ ಇದು ಈ ಥರ ಬರುತ್ತೆ. ಈ ಥರ ನಾನು ಬರ್ದಿದ್ದು ಸೇಮ್ ಇದೇ ಥರ ಟೇಬಲ್ ಬರ್ದಿದ್ನಲ್ಲ ಅದೇ ಥರ ಇದು ನಮ್ಮ ಮೇಲೆ ಬರ್ದಿದ್ನಲ್ಲ ಅದೇ ಸೇಮ್ ಟೇಬಲ್. ಇಲ್ಲಿ ನಾನು 0 ಬರ್ತಿದ್ದೆ. ಇಲ್ಲಿ ಆ್ಯಕ್ಚುಲಿ ನಾವು ಮೇಲ್ಗಡೆ ಬರ್ದಿದ್ದ ಟೇಬಲ್ 0 ಇತ್ತು. ಇದು ಮಿನ್ ಟರ್ಮ್ ಮಾಡೋದ್ರಿಂದ ಏನು ಮಾಡ್ಬೋದು ಅಂದರೆ ನಾವು ವಿ ನಾಟ್ ರೈಟ್ 0. ಯಾಕಂದ್ರೆ ಕನ್ಫ್ಯೂಷನ್ ಆಗಿ ಆಮೇಲೆ ಇವೆರಡನ್ನು ಗ್ರೂಪ್ ಮಾಡ್ಬಿಟ್ರೆ ಕಷ್ಟ. ಆಮೇಲೆ ಗೊತ್ತಾಗದೆ ಅರ್ಜೆಂಟಲ್ಲಿ ಎಕ್ಸಾಮಲ್ಲಿ ಟೆಸ್ಟಲ್ಲಿ ಕನ್ಫ್ಯೂಷನ್ ಆಗಿ ಇವೆರಡು ಗ್ರೂಪ್ ಮಾಡೋ ಒಂದು ಟರ್ಮ್ ಬರ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಬೆಟರ್ ಟು ಅವಾಯ್ಡ್ 0 ಅಂತ ಅಷ್ಟೇ. ಅದಕ್ಕೆ ಆ ಥರವೇ 0 ಬರ್ತಿಲ್ಲ. ಸರಿನಾ? ಆಯಿತು. ಇವಾಗ ನಾವು ಫಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟ್ ವಿ ಹ್ಯಾವ್ ಟು ಎಂಟರ್. ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ದಂಗೆ ಒನ್ಸನ್ನ ಗ್ರೂಪ್ ಮಾಡ್ಬಿಡ್ಬೇಕು. ಫಸ್ಟು ಡೋಂಟ್ ಕೇರ್ ಇಲ್ಲ ಅಂದರೆ ನಾವು ಬರೀ ಒನ್ಸನ್ನ ಗ್ರೂಪ್ ಮಾಡ್ತೀವಿ. ಡೋಂಟ್ ಕೇರ್ ಇದ್ದರೆ 1 ಮತ್ತು ಡೋಂಟ್ ಕೇರ್ ಗ್ರೂಪ್ ಮಾಡಬೇಕು. ಈಗ ನಾವು ಹಳೆ K-map ನೋಡಿದ್ವಲ್ಲ, ಈಗ ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ ಇನ್ನೊಂದು ತಗೊಂಡಪ್ಪ. ಓಕೆ, ಈ ಥರ ಇದ್ದರೆ ಫಾರ್ ಎಕ್ಸಾಂಪಲ್ 4 ವೇರಿಯಬಲ್ ಫಂಕ್ಷನ್ನೇ ತೊಗೊಂಡು ಫಾರ್ ಎಕ್ಸಾಂಪಲ್, ಸರಿನಾ? ಇವಾಗ ಹಿಂಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಬರೀ ಒನ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸೇ ದೇರ್ ಆರ್ ಓನ್ಲಿ ಒನ್ಸ್. ಈ ಥರ ಒನ್ಸ್ ಇತ್ತು ಅಂದರೆ ನಾವೇನು ಮಾಡ್ತೀವಿ? ವಿಲ್ ಗ್ರೂಪ್ ದಿಸ್ ಟು ಸಿಂಪಲ್. ಇದು ಗ್ರೂಪ್ ಮಾಡಿ ಒಂದು ಎಕ್ಸ್ಪ್ರೆಷನ್ ಬರಿತೀವಿ. ಇಲ್ಲ ಒಂದೆರಡು ಡೋಂಟ್ ಕೇರ್ ಇತ್ತು ಅಂತ ಇಟ್ಕೊಳ್ಳೋಣ. ಅವಾಗ ಏನು ಮಾಡ್ತೀವಿ? ವಿಲ್ ಗ್ರೂಪ್ ಆಲ್ ದಿಸ್ 4s. 4ನೇ ಗ್ರೂಪ್ ಮಾಡ್ತೀವಿ ಸೊ ದಟ್ ವಿ ಕ್ಯಾನ್ ರಿಡ್ಯೂಸ್ ದ ಎಕ್ಸ್ಪ್ರೆಷನ್, ವಿ ಕ್ಯಾನ್ ರಿಡ್ಯೂಸ್ ದಿ ಸೈಜ್ ಆಫ್ ದಿ ಎಕ್ಸ್ಪ್ರೆಷನ್. ಅದೇ ಥರ ಇಲ್ಲಿ ಒನ್ ಜೊತೆ ಡೋಂಟ್ ಕೇರ್ ಇದ್ದರೆ ನೈಬರಿಂಗ್ ಸೆಲ್ಲಲ್ಲಿ, ಪಕ್ಕದ ಸೆಲ್ಲಲ್ಲೇ ಇಫ್ 1 ವಿತ್ ಡೋಂಟ್ ಕೇರ್ ಇದ್ದರೆ ಫಸ್ಟ್ ವಿ ಹ್ಯಾವ್ ಟು ಗ್ರೂಪ್ ಒನ್ಸ್ ಆ್ಯಂಡ್ ಡೋಂಟ್ ಕೇರ್ಸ್. ಆಯ್ತಾ? ಬರೀ ಡೋಂಟ್ ಕೇರ್ ಗ್ರೂಪ್ ಮಾಡಕ್ಕೆ ಹೋಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈ ಎಕ್ಸಾಂಪಲ್ ಅಲ್ಲಿವೆ ದರ್ ಆರ್ 2 ಡೋಂಟ್ ಕೇರ್ಸ್. ಇವೆರಡನ್ನು ಗ್ರೂಪ್ ಮಾಡ್ಬೋದು. ಇದು ಅನ್ನೆಸೆಸರಿ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಇಟ್ ವಿಲ್ ಗಿವ್ ಅಡಿಷನಲ್ ಗೇಟ್. ಇಟ್ಸ್ ನಾಟ್ ಯೂಸ್ಫುಲ್. ಅದು ದಟ್ಸ್ ನಾಟ್ ದಿ ಕರೆಕ್ಟ್ ಮೆಥಡ್. ಆಯ್ತಲ್ವಾ? ಸೊ ಈ ಕೇಸಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಗ್ರೂಪ್ ದೀಸ್ 2 ಒನ್ಸ್. ಇಲ್ಲಿ 1 ಇದೆ
ಕರೆಕ್ಟ್ ಅಲ್ವಾ? ಅಕಸ್ಮಾತ್ ಇಲ್ಲಿ ಡೋಂಟ್ ಕೇರ್ ಇರಲಿಲ್ಲ ಅಂತ ಇಟ್ಕೊಪ್ಪ, ಇಲ್ಲಿ ಇದು ಇವೆರಡು 0 ಇತ್ತು, ಡೋಂಟ್ ಕೇರ್ ಇರಲಿಲ್ಲ ಅಂತ ಇಟ್ಕೊ. ಅವಾಗ ನಾವೇನು ಮಾಡಬೇಕು, ಇವೆರಡು ಏನು ಮಾಡ್ತಿದ್ವಿ ಅಂದರೆ ಇವೆರಡನ್ನು ಗ್ರೂಪ್ ಮಾಡ್ತಿದ್ವಿ ಮತ್ತು ಇದೊಂದನ್ನು ಗ್ರೂಪ್ ಮಾಡ್ತಿದ್ವಿ. ಇವೆರಡನ್ನು ಗ್ರೂಪ್ ಮಾಡಿ ಒಂದು ಎಕ್ಸ್ಪ್ರೆಷನ್ ಬರೀತಾ ಇದ್ವಿ. ಇಲ್ಲಿ ಡೋಂಟ್ ಕೇರ್ ಇರೋದ್ರಿಂದ ಏನು ಮಾಡ್ಬೋದು ಅಂದರೆ ಈ ಒನ್ನು ಈ ಡೋಂಟ್ ಕೇರ್ ಗ್ರೂಪ್ ಮಾಡ್ಬೋದಾ? ಏನು ಕೇಳೋ, ಬಿಕಾಸ್ ಬಿಟ್ವೀನ್ ದೀಸ್ ಟು ದೇರ್ ಇಸ್ ಓನ್ಲಿ ಒನ್ ವೇರಿಯಬಲ್ ಚೇಂಜ್. ಇವು 4 ಗ್ರೂಪ್ ಮಾಡ್ಬೋದಾ? ನಾವು ಈ ಎಕ್ಸಾಂಪಲ್ ನೋಡೋದಲ್ಲ ಆ ಥರ. ಇಲ್ಲಿ 1 ಇತ್ತು, ಇಲ್ಲಿ 1 ಇದೆ, ಇಲ್ಲಿ ಡೋಂಟ್ ಕೇರ್ ಇದೆ, ಇಲ್ಲಿ ಡೋಂಟ್ ಕೇರ್ ಇದೆ. ಈ 4 ಗ್ರೂಪ್ ಮಾಡಿಬಿಟ್ರೆ ಎಕ್ಸ್ಪ್ರೆಷನ್ ಸೈಜ್ ಕಡಿಮೆ ಆಗುತ್ತೆ. ಸೊ ಗ್ರೂಪ್ ಆಲ್ ದೀಸ್ 4 ಒನ್ಸ್, ಗ್ರೂಪ್ ಆಲ್ ದೀಸ್ 4 ಸೆಲ್ಸ್ ವಿತ್ 2 ಒನ್ಸ್ ಆ್ಯಂಡ್ 2 ಡೋಂಟ್ ಕೇರ್ಸ್. 2 ಡೋಂಟ್ ಕೇರ್ಸ್. ನಮ್ಗೆ 2 ಟರ್ಮ್ ಬಂತು. ಯಾವ ಟರ್ಮು? ಒನ್ ಫ್ರಮ್ ದೀಸ್ 2 ಗ್ರೂಪಿಂಗ್, ಅನದರ್ ಫ್ರಮ್ ದೀಸ್ 4 ಗ್ರೂಪಿಂಗ್. ಎಕ್ಸ್ಪ್ರೆಷನ್ ಬರೀಬೇಕೀಗ. ಹೆಂಗೆ ಎಕ್ಸ್ಪ್ರೆಷನ್ ಬರೆಯೋದು ನೋಡೋಣ. ಲೆಟ್ ಅಸ್ ಲುಕ್ ಇಂಟು ದಿಸ್ ಎಕ್ಸ್ಪ್ರೆಷನ್. ಇದನ್ನು ಹೆಂಗೆ ಫೈನಲ್ ಎಕ್ಸ್ಪ್ರೆಷನ್ ಬರೆಯೋದು ನೋಡೋಣ, ಆಯ್ತಾ? ಇವೆರಡು ಗ್ರೂಪಿಂಗಲ್ಲಿ ಫಸ್ಟ್ ಇವೆರಡಕ್ಕೆ ಬರೆಯೋಣಪ್ಪ. ಇಲ್ಲಿ ಆ್ಯಕ್ಚುಲಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಹೆಂಗೆ ಬಂತು ಅಂತ ನೋಡೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಇವೆರಡು ಗ್ರೂಪಿಂಗು. ಫಸ್ಟ್ ಗ್ರೂಪಿಂಗ್ ಯಾವುದಾದ್ರ ಮಧ್ಯೆ ಬಿಟ್ವೀನ್ 2 and 6, ಸೆಲ್ ನಂಬರ್ 2 and 6 ಗ್ರೂಪಿಂಗ್ ಏನು ಬರುತ್ತೆ ನೋಡೋಣ. ಇಲ್ಲಿ ಹೆಂಗೆ ತೊಗೊಂಬಿಟ್ಟಿದ್ದಾರೆ ಅಂದರೆ ಆಥರು WX ಮೇಲ್ ತೊಗೊಂಬಿಟ್ಟಿದ್ದಾರೆ, WX ಮೇಲ್ ತೊಗೊಂಡಿದ್ದಾರೆ, Y ಇಲ್ಲಿ ತೊಗೊಂಡಿದ್ದಾರೆ. ಸೊ ಸೆಲ್ ನಂಬರ್ ಏನಾಗುತ್ತೆ, ಸೆಲ್ ವಿಲ್ ಗ್ರೋ ಡೌನ್ವರ್ಡ್ಸ್ ಅಂತ ಅಷ್ಟೇ, ತಪ್ಪೇನಿಲ್ಲ. ಇದು 0 1 2 3, ಇವೆರಡು 0 1 2 3, ಆಮೇಲೆ 4 5 6 7 ಹಿಂಗೂ ಬರಿಬೋದು, ಏನು ತೊಂದರೆ. ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾವು ಜನರಲ್ ಆಗಿ ಆ ಥರ ಬರಿತೀವಿ ಅಷ್ಟೇ. ದಿಸ್ ಆಲ್ಸೋ ಓಕೆ. ಸೊ ಫಸ್ಟ್ ಗ್ರೂಪಿಂಗು ಬಿಟ್ವೀನ್ 2 and 6. ನೀವು ಬೇರೆ ಥರ ಬರೆದ್ರು ಗ್ರೂಪಿಂಗ್ ಶುಡ್ ಬಿ ಬಿಟ್ವೀನ್ 2 and 6. 2 and 6 ಗ್ರೂಪ್ ಮಾಡಿದ್ರೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ, ಸರಿನಾ? ಇಲ್ಲಿ ನಮಗೆ ರೋ ಏನಿದೆ y ಡ್ಯಾಶ್ ಇದೆ, ಬಿಕಾಸ್ ಇಟ್ ಇಸ್ ಎ ಮಿನ್ ಟರ್ಮ್. 0 ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ y ಡ್ಯಾಶ್, 1 ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ y. ಮಿನ್ ಟರ್ಮ್ಸಲ್ಲಿ ಮ್ಯಾಕ್ಸ್ ಟರ್ಮಲ್ಲಿ ಏನಾಗ್ತಿತ್ತು, ಈಗ ಬರೆದಿದ್ದಿದ್ರೆ ಎಕ್ಸಾಂಪಲು, ಇದು y ಆಗೋದು, ಇದು y ಡ್ಯಾಶ್ ಆಗೋದು. ಇಲ್ಲಿ ಅದೊಂದು ಎಕ್ಸಾಂಪಲ್ ಆಮೇಲೆ ನೋಡೋಣ, ಗೊತ್ತಾಗುತ್ತೆ ಮ್ಯಾಕ್ಸ್ ಟರ್ಮ್ಗೆ. ಕಾಲಮ್ಮು ಇವೆರಡಿದೆ, ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಅಲ್ಲ, W ಕ್ಯಾನ್ಸಲ್ ಆಗಬೇಕು. W ಡ್ಯಾಶ್ ಆ್ಯಂಡ್ W ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಉಳ್ಕೊಳ್ಳೋದು ಎಕ್ಸ್, ಸರಿ ಅಲ್ವಾ? ಅಂದರೆ ನಮಗೆ ಎಕ್ಸ್ಪ್ರೆಷನ್ ಯಾವ್ದು ಬಂತು, ಎಕ್ಸ್ ಇಂಟು ರೋ ಇಸ್ ವೈ ಡ್ಯಾಶ್, ಎಕ್ಸ್ ಇಂಟು ವೈ ಡ್ಯಾಶ್. ದ ಎಕ್ಸ್ಪ್ರೆಷನ್ ಇಸ್ ಎಕ್ಸ್ ವೈ ಡ್ಯಾಶ್ ಬಿಟ್ವೀನ್ ದೀಸ್ 2 ಗ್ರೂಪಿಂಗ್. 2 ಮತ್ತು 6 ಗ್ರೂಪ್ ಮಾಡಿದ್ದಕ್ಕೆ ನಮ್ಗೇನು ಎಕ್ಸ್ಪ್ರೆಷನ್ ಬಂತು, ಎಕ್ಸ್ ಮತ್ತು ವೈ ಡ್ಯಾಶ್ ಬಂತು. ಸೆಕೆಂಡ್ ಗ್ರೂಪಿಂಗು ಬಿಟ್ವೀನ್ 5 ಇಲ್ಲ, ಸೆಕೆಂಡ್ ಗ್ರೂಪಿಂಗ್ ಇಸ್ ಬಿಟ್ವೀನ್ 4 5 6 7. 4 5 6 7 ಮಧ್ಯೆ ಗ್ರೂಪಿಂಗ್ ಮಾಡಿದ್ರೆ ನಮ್ಗೇನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ. ಇವು 4 ಗ್ರೂಪ್ ಮಾಡಬೇಕು, ಆಯಿತಾ? ಇವು 4 ಗ್ರೂಪ್ ಮಾಡಿದ್ರೆ ನಮ್ಗೇನು ಬರುತ್ತೆ, ರೋ 2 ರೋನು ಕವರ್ ಆಗೋಯ್ತು. 2 ರೋ ಕವರ್ ಆಯಿತು ಅಂದರೆ ವೈ ಡ್ಯಾಶ್ ಕ್ಯಾನ್ಸಲ್ ಆಗೋಯ್ತು. ಕಾಲಮಲ್ಲಿ ಏನಾಗುತ್ತೆ ಅಂದರೆ ಇವೆರಡು ಕಾಲಮ್ ಗ್ರೂಪ್ ಆಗುತ್ತೆ. ಇವೆರಡು ಕಾಲಮ್ ಗ್ರೂಪ್ ಆದರೆ ಎಕ್ಸ್ ಡ್ಯಾಶ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಡ್ಯಾಶ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳ್ಕೊಳ್ಳೋದು ನಮ್ಗೆ ಯಾವುದು, ವೈ ಮಾತ್ರ. ಸಾರಿ W ವೈ ಅಂತೀನಿ, W ಆಯಿತಾ? W ಉಳ್ಕೊಂಡಾಗ ಇಲ್ಲೇನಾಗುತ್ತೆ, W ವ್ಯಾಲ್ಯೂ ಏನಿದೆ 1 ಇದೆ. ಸೊ ದ ಎಕ್ಸ್ಪ್ರೆಷನ್ ಶುಡ್ ಬಿ W ಇಂಟು ವೈ ಕ್ಯಾನ್ಸಲ್ ಆಗೋಯ್ತು. ಸೊ ದ ಎಕ್ಸ್ಪ್ರೆಷನ್ ಇಸ್ ಓನ್ಲಿ W. ಫ್ರಮ್ ದ ಗ್ರೂಪಿಂಗ್ ಆಫ್ 4 5 6 7 ನಮ್ಗೆ ಸಿಗೋದು W ಮಾತ್ರ. ನೆಕ್ಸ್ಟ್ ಗ್ರೂಪಿಂಗ್ ಅದು ನೋಡೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಟು ಗ್ರೂಪ್ ಮ್ಯಾಪ್ ಎಂಟರ್ಡ್ ವೇರಿಯೇಬಲ್ಸ್, ಇಲ್ಲಿ ನಮ್ಗೆ ಇರೋದು Z ಡ್ಯಾಶ್ ಮಾತ್ರ, Z ಇಲ್ಲ, Z ಡ್ಯಾಶ್ ಮಾತ್ರ ಇರೋದು. ಇದನ್ನು ಹೆಂಗೆ ಗ್ರೂಪ್ ಮಾಡಬೇಕು ಅಂತಂದರೆ ವಿಲ್ ಕನ್ಸಿಡರ್ ದಿಸ್ ಮ್ಯಾಪ್ ಎಂಟರ್ಡ್ ವೇರಿಯೇಬಲ್ ಆಸ್ ಇಲ್ಲಿ Z ಡ್ಯಾಶ್ ಇದೆ. Z ಡ್ಯಾಶನ್ನು ನಾವೇನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಗ್ರೂಪ್ ಇಟ್ 1. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ 1 ಆಸ್ ಎ ಡೋಂಟ್ ಕೇರ್. ವಿ ಹ್ಯಾವ್ ಟು ಕನ್ಸಿಡರ್ 1 ಆಸ್ ಎ ಡೋಂಟ್ ಕೇರ್, ಆಯಿತಾ? 1 ಎಲ್ಲ ಡೋಂಟ್ ಕೇರ್ ಅಂತ ತಗೊಂಡು ಗ್ರೂಪ್ ಮಾಡೋಕ್ಕೆ ಶುರು ಮಾಡಬೇಕು. ಇಲ್ಲಿ ಗ್ರೂಪ್ ಯಾವುದಾದ್ರೂ ಮಧ್ಯೆ ಮಾಡಬಹುದು ಅಂತಂದರೆ ವಿ ಕ್ಯಾನ್ ಗ್ರೂಪ್ ದಿಸ್ Z ಡ್ಯಾಶ್ ವಿತ್ ದಿಸ್ 1. ಇವೆರಡರ ಮಧ್ಯೆ ಗ್ರೂಪ್ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ಇವೆರಡನ್ನ ಡಾಟ್ ಮಾಡಿ ತೋರಿಸಿದ್ದಾರೆ, ಬಟ್ ಇವೆರಡನ್ನು ಗ್ರೂಪ್ ಮಾಡೋಕ್ಕಾಗಲ್ಲ. ಯಾವುದೋ ಈ Z ಡ್ಯಾಶ್ ಮತ್ತು ಈ 1 ಗ್ರೂಪ್ ಮಾಡೋಕ್ಕಾಗಲ್ಲ. ಯಾಕೆ? ಬಿಕಾಸ್ ಬಿಟ್ವೀನ್ ದೀಸ್ 2 ದೇರ್ ಇಸ್ ಮೋರ್ ದೆನ್ 1 ವೇರಿಯಬಲ್ ಚೇಂಜ್. ಇದು ಸಾಧ್ಯ ಇಲ್ಲ, ನಾಟ್ ಪಾಸಿಬಲ್. ಓಕೆ, ದಟ್ಸ್ ವೈ ವಾಟ್ ವಿ ಡೂ ಇಸ್ ವಿಲ್ ಗ್ರೂಪ್ ದಿಸ್ Z ಡ್ಯಾಶ್ ಆ್ಯಂಡ್ ವಿಲ್ ಗ್ರೂಪ್ ದಿಸ್ 1. ಯಾಕೆ? ಬಿಕಾಸ್ ವಿ ಹ್ಯಾವ್ ಟೇಕನ್ 1 ಆಸ್ ಎ ಡೋಂಟ್ ಕೇರ್. 1 ಡೋಂಟ್ ಕೇರ್ ಆದ್ದರಿಂದ ವಿ ಕ್ಯಾನ್ ಗ್ರೂಪ್ ದಿಸ್. ಆ ಥರ ಈಗ ನಾವು 1 ಮತ್ತು D ಗ್ರೂಪ್ ಮಾಡೋದ್ವಾ, ಅದೇ ಥರ Z ಡ್ಯಾಶ್ನು ಡೋಂಟ್ ಕೇರ್ನು ಗ್ರೂಪ್ ಮಾಡ್ಬೋದು. ಸೊ ದಿಸ್ ಡೋಂಟ್ ಕೇರ್ ಕಮ್ಸ್ ಬಿಕಾಸ್ ಇಟ್ ಇಸ್ ಎ 1 ಈಸ್ ಕನ್ವರ್ಟೆಡ್ ಇಂಟು ಡೋಂಟ್ ಕೇರ್. ಇವೆರಡನ್ನು ಗ್ರೂಪ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅಂದರೆ ರೋ ಈಸ್ ವೈ, ಯಾಕೆಂದರೆ ದ ವ್ಯಾಲ್ಯೂ ಇಸ್ 1, ಕಾಲಮ್ ಈಸ್ ದೀಸ್ 2. ಇವೆರಡು ಮಧ್ಯೆ
ಗ್ರೂಪ್ ಆಗ್ತಾ ಇದೆ. ಯಾವ ಟರ್ಮ್ ಚೇಂಜ್ ಆಗುತ್ತೆ? ಡಬ್ಲ್ಯೂ ಡ್ಯಾಶ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಉಳ್ಕೊಳ್ಳೋದು ಎಕ್ಸು, ಅದ್ರ ವ್ಯಾಲ್ಯೂ ಏನು? 0. ಅಂದರೆ ಸೊ ಥರ್ಡ್ ಗ್ರೂಪಿಂಗ್ ವಿಚ್ ಇಸ್ ಬಿಟ್ವೀನ್ ಯಾವುದಾದ್ರು 1 ಮತ್ತು 5, ಸೆಲ್ ನಂಬರ್ 1 and 5 ಯೂಸ್ ದ ಎಕ್ಸ್ಪ್ರೆಷನ್ ಆಸ್ ಕಾಲಮು ಎಕ್ಸ್ ಡ್ಯಾಶ್ ಬಂತು ಬಿಕಾಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 0, ಎಕ್ಸ್ ಡ್ಯಾಶ್, ರೋ is y, okay, because it is only one row and hence it is y into the value of the map entered variable. What is the value of the map entered variable? Z dash. Value of the map entered variable is Z dash. ನಾವು ಬೇರೆ ಕೇಸಲ್ಲೂ ನೋಡಿದ್ರೆ ಈಗ 1 ಮತ್ತು ಡೋಂಟ್ ಕೇರ್ ಗ್ರೂಪ್ ಮಾಡಿದಾಗ ದ ವ್ಯಾಲ್ಯೂ ಇಸ್ 1. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಡ್ಯಾಶ್ ಇಂಟು 1 ಅಂತ ತಗೊಂಡ್ರೆ ಅದು ಎಕ್ಸ್ ವೈ ಡ್ಯಾಶ್ನೇ ಬರೋದು. ಅದಕ್ಕೆ ವಿ ಡೋಂಟ್ ರೈಟ್ 1 ಸಪ್ರೇಟ್ಲಿ. ಇಲ್ಲಿ 1 ಸಪ್ರೇಟಾಗಿ ಬರೆಯೋದು ಬೇಕಾಗಿಲ್ಲ. ಅಲ್ಲೂ ಮ್ಯಾಪ್ ಎಂಟೆಡ್ ವೇರಿಯಬಲ್ 1ನೇ ಆ್ಯಕ್ಚುಲಿ ಇಂಟು 1 ಅಂತ ಬರಿಬೇಕು. 1 ಇಂಟು ಎನಿಥಿಂಗ್ ಇಸ್ 1. ಸೊ ಹಂಗಾಗಿ ವಿ ಡೋಂಟ್ ರೈಟ್ ದಟ್ 1 ಆ ಥರ. ಸರಿ ಅಲ್ವಾ? ಸೊ ನಮ್ಗೆ ಈಗೇನು ಬಂತು ಫೈನಲ್ ಎಕ್ಸ್ಪ್ರೆಷನ್ನು? ಫೈನಲ್ ಎಕ್ಸ್ಪ್ರೆಷನ್ ಎಫ್ ಆಫ್ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಡ್ಯಾಶ್ ಪ್ಲಸ್ ಡಬ್ಲ್ಯೂ ಪ್ಲಸ್ ಎಕ್ಸ್ ಡ್ಯಾಶ್ ವೈ ಝೆಡ್ ಡ್ಯಾಶ್. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಪ್ಪ. ಸರ್ ಅದು ಝೆಡ್ ಡ್ಯಾಶ್ನು ಏನಕ್ಕೆ ತಗೊಬೇಕು ಸರ್? ಯಾಕೆಂದರೆ ಅದು ಮ್ಯಾಪ್ ಎಂಟೆಡ್ ವೇರಿಯಬಲ್ ಅದು. ಬಿಕಾಸ್ ಇಟ್ಸ್ ಎ ಏನಕ್ಕೆ ಏನು ಗೊತ್ತಾ, ಈಗ ನಮ್ಗೆ ಈಗ ಯಾವ ಥರ ಅರ್ಥ ಮಾಡ್ಕೋಬೇಕು ಗೊತ್ತಾ? ಈಗ ಇದರಲ್ಲಿ ನಾವು ಇದನ್ನು ಬೇಡ, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಏನಕ್ಕೆ ಝೆಡ್ ಡ್ಯಾಶ್ ತೊಗೋಬೇಕು ಅಂತ ಹೇಳೋದಕ್ಕೆ ಈಗ ಒಂದು 3 ವೇರಿಯಬಲ್ ತೊಗೊಳ್ಳೋಣಪ್ಪ. ಟು ಮೇಕ್ ಇಟ್ ಸ್ವಲ್ಪ ದೊಡ್ಡದಾಗಿ ಬರೀಬೋದಿತ್ತಲ್ಲ, ಹಿಂಗೆ ಬರೆಯೋಣ. ನಾವು ಆ್ಯಕ್ಚುಲಿ ನಾವು ಕೆ ಮ್ಯಾಪ್ ಬರಿಬೇಕಾದ್ರೆ ಈ ಥರ ಇರುತ್ತೆ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ಎ ಬಿ ಮತ್ತು ಸಿ 0 0 0 1 1 1 1 0 0 1 ಕರೆಕ್ಟ್ ಅಲ್ವಾ? ಇದು ಕೆ ಮ್ಯಾಪ್ ಸ್ಟ್ರಕ್ಚರ್. ಇದು 3 ವೇರಿಯಬಲ್ ಕೆ ಮ್ಯಾಪ್ ಫಂಕ್ಷನ್ ಆಫ್ ಎ ಬಿ ಸಿ, ಫಂಕ್ಷನ್ ಆಫ್ ಇದಕ್ಕೆ ನಾವು ಈಗ ಒಂದು ಗ್ರೂಪಿಂಗ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವೆರಡು ಮಧ್ಯೆ ಗ್ರೂಪ್ ಮಾಡೋಣ ಅಂತ ಇಟ್ಕೊಳ್ಳೋಣಪ್ಪ. ಸರಿನಾ? ಇವೆರಡು ಗ್ರೂಪ್ ಮಾಡಿದ್ರೆ ನಮ್ಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ ಅಂದರೆ ಎ ಡ್ಯಾಶ್ ಕ್ಯಾನ್ಸಲ್ ಆಗೋಯ್ತು. ಉಳ್ಕೊಳ್ಳೋದು ನಮಗೆ ಬಿ ಸಿ ಇಂಟು ದ ವ್ಯಾಲ್ಯೂ ಆಫ್ ದಿಸ್ ಬರೀಬೇಕು. ವ್ಯಾಲ್ಯೂ ಆಫ್ ಏನು? 1. ಬಿ ಸಿ ಇಂಟು ದಿಸ್ 1 ಇದು ಒಳಗಡೆ ಇರೋದು. ದಿಸ್ ಇಸ್ ನಥಿಂಗ್ ಬಟ್ ಬಿ ಸಿ. ಅದೇ ಥರ ನಾವು ಮ್ಯಾಕ್ಸ್ ಟರ್ಮ್ಗೆ ಬರೆದ್ರೆ ಮ್ಯಾಕ್ಸ್ ಟರ್ಮ್ಗೆ ಬರೆಯೋಣ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ ಟರ್ಮ್ ನಾವೇನು ಎಂಟ್ರ್ ಮಾಡಬೇಕು? 0 ಎಂಟ್ರ್ ಮಾಡಬೇಕು. 0ನ ಗ್ರೂಪ್ ಮಾಡಿದ್ರೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂದರೆ, ಇದಕ್ಕೆ ಏನು ಎಕ್ಸ್ಪ್ರೆಷನ್ ಬರುತ್ತೆ? ಯಾರು ಹೇಳ್ತೀರಪ್ಪ? ಕೆ ಮ್ಯಾಪಿಗೆ ಸ್ವಲ್ಪ ಐಡಿಯಾ ಬಂದಿರೋರು ಯಾರು? ಬಿ ಕಾಂಪ್ಲಿಮೆಂಟ್ ಸಿ ಕಾಂಪ್. ತಪ್ಪು. ಇಂಟು 0 ಸರ್. ಬಿ ಸಿ. ಇಲ್ಲ, ತಪ್ಪು. ಅದು ಪ್ಲಸ್ 0 ತಪ್ಪು. 0 ಇಲ್ಲ, ತಪ್ಪು. ಬಿ ಸಿ ತಪ್ಪು. ಸರ್ ಬಿ ಡ್ಯಾಶ್ ಸಿ ಡ್ಯಾಶ್. 0 ಸರ್. ತಪ್ಪು. 0 ಸರ್. ಬಿ ಡ್ಯಾಶ್ ಸಿ. ಅದು ತಪ್ಪು. ನೀವೇ ಅಂತ ನಾನು ಎಲ್ಲ ಹೇಳಾಗೋಯ್ತು. ಮ್ಯಾಕ್ಸ್ ಟರ್ಮ್ಗೆ ನಾವೇನ್ ಬರೀಬೇಕು ಅಂತಂದ್ರೆ 0 ಶುಡ್ ಬಿ ಟೇಕನ್ ಎಸ್ ಇದು ನಾರ್ಮಲ್. ಬಿ ಸಿ ಕರೆಕ್ಟ್. ನಾರ್ಮಲ್ ಅಂತ ತಗೊಂಡ್ರೆ ಬಿ ಸಿ ಅನ್ಬಾರ್ದು. ಇಟ್ ಇಸ್ ಬಿ ಪ್ಲಸ್ ಸಿ ಪ್ಲಸ್ 0. ಬಿ ಪ್ಲಸ್ ಸಿ ಪ್ಲಸ್ 0. ಈ ಬಿ ಪ್ಲಸ್ ಸಿ ಪ್ಲಸ್ 0 ಬರೋದ್ರೆ ಬಿ ಪ್ಲಸ್ ಸಿನೇ ಕರೆಕ್ಟ್ ಅಲ್ವಾ? ನಾರ್ಮಲ್ ಕೆ ಮ್ಯಾಪ್ ಆಕ್ಚುಲಿ ಹಿಂಗ್ ಬರೀಬೇಕು. ಹಿಂಗ್ ಬರೋದ್ರಲ್ಲಿ ಅರ್ಥ ಇಲ್ಲ ಅಂದ್ಬಿಟ್ಟು ನಾವು ಹಿಂಗ್ ಬರಿತೀವಿ ಅಷ್ಟೇ. ಮಿನ್ ಟರ್ಮ್ಗೆ ಏನ್ ಬರಿತೀವಿ? ಬಿ ಸಿ ಇಂಟು 1 ಅಂತ ಬರೆದ್ರೆ ಬಿ ಸಿನೇ ಇದು. ಅದೇ ತರ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಲ್ಲಿ ಅದಕ್ಕೆ ನೋಡಿದ್ವಿ, ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಗ್ರೂಪಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಥರ ಎಕ್ಸ್ ವೈ ಡ್ಯಾಶ್ ಇಂಟು ಮಿನ್ ಟರ್ಮ್ಸ್ ಆದ್ರಿಂದ ಇಂಟು ಝೆಡ್ ಡ್ಯಾಶ್ ಎಲ್ಲಿಂದ ಬಂತು? ದಿಸ್ ಗ್ರೂಪಿಂಗ್ ಆಸ್ ಆಕ್ಚುಲಿ 1 ಡೋಂಟ್ ಕೇರ್ ಮತ್ತೆ ಝೆಡ್ ಡ್ಯಾಶ್ ಇದೆ. ಆಕ್ಚುಲಿ ದಿಸ್ ಇಸ್ ಡೋಂಟ್ ಕೇರ್ ಇಂಟು ಝೆಡ್ ಡ್ಯಾಶ್. ಡೋಂಟ್ ಕೇರ್ ಝೆಡ್ ಡ್ಯಾಶ್ನ ನಾವು ಝೆಡ್ ಡ್ಯಾಶ್ ಅಂತ ತಗೋಬಹುದು, ಏನು ತೊಂದರೆ ಇಲ್ಲ. ಸೊ ಝೆಡ್ ಡ್ಯಾಶ್ ಅಂತ ತಗೊಂಡಾಗ ಎಕ್ಸ್ ಡ್ಯಾಶ್ ವೈ ನಮ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂದರೆ ಎಕ್ಸ್ ಡ್ಯಾಶ್ ವೈ ಇಂಟು ದ ಟರ್ಮ್ ಇನ್ಸೈಡ್ ದಿ ಗ್ರೂಪಿಂಗ್, ಅದು ಝೆಡ್ ಡ್ಯಾಶ್. ಇಟ್ ಇಸ್ ನಥಿಂಗ್ ಬಟ್ ಝೆಡ್ ಡ್ಯಾಶ್. ಈ ಥರ ಬರ್ದಂಗೆ ಬಿ ಸಿ ಇಂಟು 1 ಹಂಗೆ ಬರ್ತಾರೆ ಬಿ ಸಿ ಡ್ಯಾಶ್ ಆಗುತ್ತೆ. ಇಲ್ಲಿ ಅದೇ ಥರ ಬರೆದಾಗ ಎಕ್ಸ್ ವೈ ಡ್ಯಾಶ್ ಇಂಟು ಝೆಡ್ ಡ್ಯಾಶ್ ಆದರೆ ಇಟ್ ನಥಿಂಗ್ ಬಟ್ ಎಕ್ಸ್ ಡ್ಯಾಶ್. ಆಯಿತು ಸರ್, ತಪ್ಪು ಹೇಳಿದೆ. ಎಕ್ಸ್ ವೈ ಡ್ಯಾಶ್ ಇಂಟು ಝೆಡ್ ಡ್ಯಾಶ್ ಬರೆದ್ರೆ ಇಟ್ಸ್ ನಥಿಂಗ್ ಬಟ್ ಈಕ್ವಲ್ ಟು ಎಕ್ಸ್ ಡ್ಯಾಶ್ ವೈ ಝೆಡ್ ಡ್ಯಾಶ್. ಆದರೆ ಇದು ಅರ್ಥ ಆಯ್ತಪ್ಪ? ಇದು ಹೆಂಗೆ ಬಂತು ಗೊತ್ತಾಯ್ತಾ? ಈ ಟರ್ಮ್ ಹೆಂಗೆ ಬಂತು ಗೊತ್ತಾಯ್ತಲ್ವಾ? ಇವಾಗ ನಾವು ಇದನ್ನು ಕ್ರಾಸ್ ಚೆಕ್ ಮಾಡಬೇಕು. ನಮಗೆ ಏನು ಗ್ಯಾರಂಟಿ ಇದನ್ನು ಎಕ್ಸ್ಪ್ರೆಷನ್ ಬರ್ದಿರೋದು ಕರೆಕ್ಟ್ ಏನೋ? ನಾವೇನೋ ಕೆಲವು ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟು ಏನೋ 1 is considered as don't care that is group with the map entered variable ಕರೆಕ್ಟ್. ಅದೇ ನಾವು ಅಸಂಪ್ಷನ್ ಮಾಡ್ಕೊಂಡು ಬರ್ದಿದ್ದೀವಿ. ಇದು ಕರೆಕ್ಟಾ ಅಲ್ವಾ ಅಂತ ನೋಡೋದಕ್ಕೆ
ವಿ ಹ್ಯಾವ್ ಟು ಟೇಕ್ ಎ 4 ವೇರಿಯಬಲ್ ಫಂಕ್ಷನ್, 4 ವೇರಿಯಬಲ್ ಕೆ ಮ್ಯಾಪ್ ಹಾಕಿ ಗ್ರೂಪ್ ಮಾಡಿ ನೋಡಬೇಕು. ಅದು ಕರೆಕ್ಟಾಗಿ ಬರುತ್ತೇನೋ ನೋಡೋಣ. ಅದು ಇಲ್ಲೇ ಎಲ್ಲರೂ ಬರೆದ್ರೆ ಒಳ್ಳೇದು. ಇಲ್ಲೇ ಬರೆದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಕಂಪೇರ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಇಲ್ಲೆಲ್ಲಿ ಬರುತ್ತೆ ಗೊತ್ತಾ, ಅದು ವ್ಯಾಲ್ಯೂಸ್ ನೋಡ್ತಾ ಇದ್ದೀನಿ. ಸೊ ದೀಸ್ ಆರ್ ದ ವ್ಯಾಲ್ಯೂಸ್. ಇದೇ ವ್ಯಾಲ್ಯೂಗಳು ಇದ್ದಿದ್ದು ಟು ಟೇಬಲ್ ಅಥವಾ ಬೇರೆ ಏನಕ್ಕೆ ಕರೆಕ್ಟಾ? 7, 8, 9, 12, 13, 15 ಕರೆಕ್ಟ್. 7, 8, 9, 12, 13, 15 ಇಲ್ಲೇ ಬರೆಯೋಣಪ್ಪ. ಇಲ್ಲೆಲ್ಲ ಒಂದು ರೈಟ್ ಸೈಡಿಗೆ ಬರೆಯೋಣ. ಸೊ ದಟ್ ನಾವು ಕಂಪೇರ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಷ್ಟೇ. ಸೊ ನನಗೆ ಈ ವ್ಯಾಲ್ಯೂಸ್ ಕಾಣಿಸಲ್ಲ, ಇಲ್ಲೆಲ್ಲ ಬರ್ಕೊತಿಂತಾರೆ. ರೈಟ್ 2, 4, 5, 10, 11, 14 ಒಂದು ನಿಮಿಷ ಎಲ್ಲರೂ ಬರ್ಕೊಂಡ್ಬಿಡ್ತೀನಿ, ಯಾಕಂದರೆ ಸೊ ದಟ್ ಇಮಿಡಿಯೇಟ್ ಆಗಿ ಪ್ಲಾಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. 2, 4, 5, 10, 11 ಪೇಪರಲ್ಲಿ ಬರ್ಕೋತಾ ಇದ್ದೀನಿ. ಸೊ ದಟ್ ವ್ಯಾಲ್ಯೂ ಎಂಟ್ರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಡೋಂಟ್ ಕೇರ್ ಟರ್ಮ್ಸ್ ಏನಿದೆ 7, 8, 9, 12, 13 ಮತ್ತು 15 ಸರಿ ಅಲ್ವಾ? ಆಯಿತು. ಇವಾಗ ಕೆ ಮ್ಯಾಪ್ ಬರೆಯೋಣ. ಲೆಟ್ ಅಸ್ ರೈಟ್ 4 ವೇರಿಯಬಲ್ ಕೆ ಮ್ಯಾಪ್. ನಮಗೆ ರಿಸಲ್ಟ್ ಮ್ಯಾಚ್ ಆಗಲಿಲ್ಲ ಅಂದರೆ ನಾವೆಲ್ಲೋ ಮಿಸ್ಟೇಕ್ ಮಾಡಿದ್ದೀವಿ ಅಂತ, ಇಲ್ಲ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಮೆಥಡಲ್ಲಿ ಮಿಸ್ಟೇಕ್ ಮಾಡಿದ್ದೀವಿ ಅಂತ, ಇಲ್ಲ ಅಂದರೆ ಇದು ಯಾವುದೋ ನಾರ್ಮಲ್ ಕೆ ಮ್ಯಾಪಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀವಿ ಅಂತ. ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಕೆ ಮ್ಯಾಪ್ ಆ್ಯಕ್ಚುಲಿ ಸಿಂಪ್ಲಿಫೈಡ್ ಕೆ ಮ್ಯಾಪ್ ಅಂತ ಅಷ್ಟೇ. ಇನ್ನೊಂದು ಸೆಲ್ ಬೇಕು, ಇನ್ನೊಂದು ಕಾಲಮ್ ಬೇಕಾಗುತ್ತೆ. ಸರಿವಾ? ಒಂದೇ ನಿಮಿಷಪ್ಪ, ಒಂದೇ ಒಂದು ಕಾಲ್ ಬರ್ತಾ ಇದೆ. ಜಸ್ಟ್ 2 minutes, ಜಸ್ಟ್ ಒಂದೇ ನಿಮಿಷ. ಓಕೆ ಬಾ, ಸಾರಿ ಬಂತ. ಓಕೆ, ಇವಾಗ ನಾವು ಇಲ್ಲಿ ಬರಿತಾ ಇದ್ವಲ್ವಾ, ಈಗ ವ್ಯಾಲ್ಯೂಸ್ ಏನು ತೊಗೊಳ್ಳೋಣ. ಐ ಟೇಕ್ ಇಟ್ ಆಸ್ WXYZ. ನಂಗೆ ಯಾಕೋ ಇದೆ ಕನ್ವೀನಿಯನ್ಸ್, ಸೊ ಐ ಟೇಕ್ ಇಟ್ ಆಸ್ WXYZ. ಇದು 0, 0, 0 ಇದೆಲ್ಲ ಟೇಬಲ್ಗೂ ಬರ್ಕೊಂಡ್ರಪ್ಪ. ಇಟ್ಸ್ ಎ ಗುಡ್ ಪ್ರಾಕ್ಟೀಸ್ ಇದು, ಯಾಕೆಂದರೆ ನಾವು ವಿಲ್ ನಾಟ್ ಮೇಕ್ ಎ ಮಿಸ್ಟೇಕ್ ವೆಲ್ ಗ್ರೂಪಿಂಗ್. ನಾವು ಎಷ್ಟೋ ಸಲ ಮಾಡಿದ್ದೀವಿ ವಿನೋ ಇಟ್ ಅನ್ನೋದಕ್ಕಿಂತ ಬೆಟರ್ ಟು ರೈಟ್ ಇಟ್. ಓಕೆ ಸರಿ. ಈಗ ನೆಕ್ಸ್ಟು ಫಸ್ಟು ಒನ್ಸ್ ಎಂಟ್ರ್ ಮಾಡೋಣ. ಒನ್ಸ್ ಫಸ್ಟ್ ಇನ್ನೊಂದು ಏನು ಮಾಡ್ಬೋದು ಅಂದರೆ ಸೆಲ್ ನಂಬರ್ ಬರ್ಕೋಬೋದು. ಮೋರ್ ಸೆಲ್ಸ್ ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೆಲ್ ನಂಬರ್ ಬರ್ಕೊಂಡ್ರೆ 0, 1, 2, 3, 4, 5, 6, 7, 8. ನಾವು 6 ವೇರಿಯಬಲ್ 7 ವೇರಿಯಬಲ್ಗೆಲ್ಲ ಮಾಡ್ತಿದ್ವಿ, ತುಂಬ ದೊಡ್ಡದಾಗ್ಬಿಡೋದು ಕೆ ಮ್ಯಾಪು. ಬಟ್ ಇಟ್ ಗಿವ್ಸ್ ಎ ಗುಡ್ ಪ್ರಾಕ್ಟೀಸ್. ಕೆ ಮ್ಯಾಪು ವಿಲ್ ಗೆಟ್ ಫೆಮಿಲಿಯರ್ ಅಂತ. ಓಕೆ ಆಯಿತಾ? ಬ್ಲೂ ಕಲರಲ್ಲಿ ಬರ್ದಿರೋದೇನೋ ಸೆಲ್ ನಂಬರು, ಸರಿ ಅಲ್ವಾ? ನೆಕ್ಸ್ಟು ಇವಾಗ ಒನ್ಸ್ ಮತ್ತು ಡೋಂಟ್ ಕೇರ್ ಎಂಟ್ರ್ ಮಾಡಬೇಕು. 1 ಯಾವುದಕ್ಕೆ 2, 4, ಆಮೇಲೆ ಯಾವುದಪ್ಪ 5, 10, 11, 14 ಕರೆಕ್ಟ್ ಅಲ್ವಾ? ಡೋಂಟ್ ಕೇರ್ ಯಾವುದಕ್ಕೆ ಎಂಟ್ರ್ ಮಾಡಬೇಕು. ನಾನು ಎಕ್ಸ್ ಯೂಸ್ ಮಾಡ್ತೀನಿ. XD 2 ಅಂದರೆ 7, 8 ಇಲ್ಲಿದೆ, 8 ಇಲ್ಲಿದೆ, 8 ಆಮೇಲೆ 9 ಇಲ್ಲಿದೆ, 9 ಮತ್ತು 12 ಆಮೇಲೆ 13 ಆಮೇಲೆ 15 ಕರೆಕ್ಟ್ ಅಲ್ವಾ? ಸೊ ಕೊಟ್ಟಿರೋ ವ್ಯಾಲ್ಯೂ ಎಂಟ್ರ್ ಮಾಡ್ಕೊಂಡಿದ್ದೀವಿ. ಈಗ ಗ್ರೂಪ್ ಮಾಡಬೇಕು. ಗ್ರೂಪ್ ಯಾವ್ದಾದ್ರು ಮಾಡೋದು ಗ್ರೂಪು. ಓಕೆ, ಹೆಂಗೆ ಮಾಡ್ಬೋದಪ್ಪ? ಇಷ್ಟನ್ನು ಮಾಡ್ಬೋದಾ ನೋಡ್ರಪ್ಪ. ಇದು ಲೆಟ್ ಅಸ್ ಚೆಕ್ ದಿಸ್. 8 ಸೆಲ್ ಗ್ರೂಪ್ ಮಾಡ್ಬೋದಾ? ನಮಗೆ ಗ್ರೂಪಿಂಗ್ ಏನು ಹೇಳುತ್ತೆ, ಕಂಡೀಷನ್ ಏನು? 1 ಟರ್ಮ್ ಇದ್ರೆ ಗ್ರೂಪ್ ಮಾಡ್ಬೋದು, 2 ಇದ್ರೆ ಮಾಡ್ಬೋದು, 4, 8, 16, 32 ಈ ಥರ ಮಾಡ್ಬೋದಲ್ವಾ? ಸೊ ಇಲ್ಲಿ 8 ಇದೆ, 8 ಒಟ್ಟಿಗೆ ಇದೆ ಇದ್ರಲ್ಲಿ. ಅಫ್ಕೋರ್ಸ್ ಇದೆಲ್ಲ 5 ಬರೀ ಡೋಂಟ್ ಕೇರ್ ಇದೆ, ಬಟ್ ಒನ್ಸ್ ಇರೋದ್ರಿಂದ 8 ಗ್ರೂಪ್ ಮಾಡ್ಬೋದು. ಈ 8 ಗ್ರೂಪ್ ಮಾಡಿದ್ರೆ ನಮ್ಗೆ ಏನು ಟರ್ಮ್ ಬರುತ್ತೆ ನೋಡಬೇಕು. ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಏನು ಬರುತ್ತೆ ನೋಡಬೇಕು. ಸರಿನಾ? ಈಗ ನಾವು ಹೆಂಗೆ ಕಂಡುಹಿಡಿಯೋದು ಅಂದರೆ ರೋ ವೈಸು 2 ರೋ ಗ್ರೂಪ್ ಆಯಿತು, ಇವು 4 ಕಾಲಮ್ ಗ್ರೂಪ್ ಆಯಿತು. 4 ಕಾಲಮ್ ಅಂದರೆ ಇವೆಲ್ಲ ಕ್ಯಾನ್ಸಲ್ ಆಗೋಯ್ತು ಅಂತ ಅರ್ಥ. YZ ಔಟ್ ಆಯಿತು, ಎಕ್ಸ್ಪ್ರೆಷನಲ್ಲಿ YZ ಔಟ್ ಆಯಿತು, ನಮ್ಗೆ ಉಳ್ಕೊಳ್ಳೋದು WX. WX ಅಲ್ಲೂ XX ಡ್ಯಾಶ್ ಔಟ್ ಆಯಿತು, ನಮ್ಗೆ ಉಳ್ಕೊಳ್ಳೋದು W ಮಾತ್ರ. 1 ಟರ್ಮ್ ಈಸ್ W ಕರೆಕ್ಟ್ ಅಲ್ವಾ? ಆಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ 1 1 ಇದೆ,
ಈ ಒನ್ ಇದೆ. ಈ ಒನ್ನ ಇವೆರಡು ಡೋಂಟ್ ಕೇರ್ ಜೊತೆ ಗ್ರೂಪ್ ಮಾಡ್ಬೋದಾ? 4 ಗ್ರೂಪಿಂಗ್ ಆಗೋಯ್ತು. 4 ಗ್ರೂಪಿಂಗ್ ಇಸ್ ಪಾಸಿಬಲ್. 4 ಗ್ರೂಪಿಂಗ್ ಬಂತು. ವೆರಿ ಸಿಂಪಲ್. ಇವು 4 ಒನ್ ಮತ್ತೆ ಡೋಂಟ್ ಕೇರ್ ಗ್ರೂಪ್ ಮಾಡಿದಾಗ ನಮ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡಬೇಕು. ಇದೆಲ್ಲಿ ಬರಲಿ, ಇಲ್ಲಿ ಬರಲ್ಲ, ನ್ಯಾರೋ ಬರೋದಕ್ಕೆ ಬರೀತೀನಿ ಸೊ ದಟ್ ಕಂಪೇರ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇಲ್ಲಿ ಇವೆರಡು ರೋ ಗ್ರೂಪ್ ಆಯಿತು. ಇವೆರಡು ರೋ ಮತ್ತು ಇವೆರಡು ಕಾಲಮ್ ಗ್ರೂಪ್ ಆಯಿತು. ಇವೆರಡು ರೋ ಮತ್ತೆ ಡಬ್ಲ್ಯೂ ಡ್ಯಾಶ್ ಕ್ಯಾನ್ಸಲ್ ಆಗೋಯ್ತು. ನಮ್ಗೆ ಉಳ್ಕೊಳ್ಳೋದು ಎಕ್ಸ್ ಮಾತ್ರ. ಎಕ್ಸ್ ಕಾಲಮ್ ವೈಸ್ ನೋಡಿದಾಗ ಝೆಡ್ ಡ್ಯಾಶ್ ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳ್ಕೊಳ್ಳೋದು ವೈ ಡ್ಯಾಶ್ ಮಾತ್ರ. ಅಂದರೆ ಎಕ್ಸ್ಪ್ರೆಷನ್ ಈಸ್ ಎಕ್ಸ್ ವೈ ಡ್ಯಾಶ್. ದ ಎಕ್ಸ್ಪ್ರೆಷನ್ ಈಸ್ ಎಕ್ಸ್ ವೈ ಡ್ಯಾಶ್. ಕರೆಕ್ಟ್ ಅಲ್ವಾ? ಆಯಿತು. ನೆಕ್ಸ್ಟ್ ಇವಾಗ ಇಲ್ಲಿ ಒನ್ ಇದೆ, ಇಲ್ಲಿ ಒನ್ ಇದೆ. ನಮ್ಗೆ ಇಲ್ಲಿ ಈ ಕಾರ್ನರಲ್ಲಿ ಇಲ್ಲಿ 0 ಇದೆ. ಇದು 0, ಇದು ಡೋಂಟ್ ಕೇರು. ಸೊ ನಮ್ಗೆ ಈ 0 ಇರೋದ್ರಿಂದ ಇದು ಆ್ಯಕ್ಚುಲಿ ಒನ್ ಇದ್ಬಿಟ್ಟಿದ್ರೆ ಅಥವಾ ಇದು ಡೋಂಟ್ ಕೇರ್ ಆಗಿದ್ರೆ ನಾವೇನು ಮಾಡ್ಬೋದಿತ್ತು ಅಂದರೆ ಕಾರ್ನರ್ ಗ್ರೂಪ್ ಮಾಡ್ಬೋದಿತ್ತು. ಈಸಿ ಆಗ್ಬಿಡೋದು, ಅಂದರೆ ಸಿಂಪ್ಲಿಫೈ ಆಗೋದು, ಫರ್ದರ್ ಸಿಂಪ್ಲಿಫೈ ಆಗೋದು. ಇವಾಗ ಅದು ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ಗ್ರೂಪ್ ಇವೆರಡು ಮಾತ್ರ, ದಿಸ್ ಒನ್ ಮತ್ತು ಈ ಒನ್ ಮಾತ್ರ ಗ್ರೂಪ್ ಮಾಡೋಕ್ಕಾಗೋದು. ಕರೆಕ್ಟ್ ಅಲ್ವಾ? ಆಯಿತು. ಇವೆರಡು ಗ್ರೂಪ್ ಮಾಡಿದಾಗ ನಮ್ಗೇನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ. ಎಲ್ಲಿ ಬರೀಲಿ? ಇಲ್ಲೆಲ್ಲ ಮೇಲೆ ಬರೀತೀನಿ. ಇಲ್ಲೆಲ್ಲ ಬರೀತೀನಪ್ಪ. ಕಾಣಿಸುತ್ತಲ್ವ? ಅಲ್ಲಿ ಬರೆದ್ರೆ ಏನು ಟರ್ಮ್ ಬರುತ್ತೆ ಅಂದರೆ, ನಾವು ಇವೆರಡು ರೋ ಗ್ರೂಪ್ ಮಾಡ್ತಾ ಇದ್ದೀವಿ. ಯಾವುದೋ ಫಸ್ಟ್ ಮತ್ತು ಲಾಸ್ಟ್ ರೋ ಗ್ರೂಪ್ ಮಾಡ್ತಾ ಇದ್ದೀವಿ. ಗ್ರೂಪ್ ಮಾಡಿದ್ರೆ ಫಸ್ಟು ಮತ್ತು ಲಾಸ್ಟ್ ರೋ ಗ್ರೂಪ್ ಮಾಡಿದ್ರೆ ಡಬ್ಲ್ಯೂ ಡ್ಯಾಶ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಉಳ್ಕೊಳ್ಳೋದು ಎಕ್ಸ್ ಡ್ಯಾಶ್ ಇಂಟು ಕಾಲಮಲ್ಲಿ ಏನಿದೆ, ವೈ ಇಸ್ 1, ಝೆಡ್ ಇಸ್ 0. ಅಂದರೆ ಇಟ್ ಈಸ್ ಎಕ್ಸ್ ಡ್ಯಾಶ್ ವೈ ಝೆಡ್ ಡ್ಯಾಶ್. 3 ಟರ್ಮ್ ಬಂತು. ಇನ್ಯಾವುದಾದ್ರು ಗ್ರೂಪಿಂಗ್ ಮಿಸ್ ಆಯ್ತಾ? ಇನ್ನೆಲ್ಲಾದ್ರು ಒನ್ ಮಿಸ್ ಮಾಡಿದ್ದೀವಾ? ಇಲ್ಲ. ಇವು 2 1 ಗ್ರೂಪ್ ಮಾಡಿದ್ದೀವಿ, ಇಲ್ಲೂ 1 ಗ್ರೂಪ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಗ್ರೂಪ್ ಆಯಿತು. ಸೊ ನಮಗೆ ಫೈನಲ್ ಎಕ್ಸ್ಪ್ರೆಷನ್ ಬರೋದು ಡಬ್ಲ್ಯೂ. ಸೊ ಫೈನಲ್ ಎಕ್ಸ್ಪ್ರೆಷನ್ ಎಲ್ಲಿ ಬರೀಲಿ? ಇಲ್ಲೆಲ್ಲಾರು ಬರಲ್ಲ. ಫೈನಲ್ ಎಕ್ಸ್ಪ್ರೆಷನ್ ಇಲ್ಲಿ ಬರೀತೀನಿ ಲೆಫ್ಟಲ್ಲಿ. ಸೊ ಫೈನಲ್ ಎಕ್ಸ್ಪ್ರೆಷನ್ ಈಸ್ ಎಫ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಪ್ಲಸ್ ಎಕ್ಸ್ ಡ್ಯಾಶ್ ಕ್ಲಿಯರ್ ಆಗಿ ಬರೀತೀನಿ, ಪ್ಲಸ್ ಎಕ್ಸ್ ಡ್ಯಾಶ್ ವೈ ಝೆಡ್ ಡ್ಯಾಶ್, ವಿಚ್ ಇಸ್ ಸೇಮ್ ಆಸ್ ದ ಎಕ್ಸ್ಪ್ರೆಷನ್ ಒಬ್ಟೈನ್ಡ್ ಫ್ರಮ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಅಂದರೆ ಅದರ್ಥ ನಾವು ಪ್ರೊಸೀಜರ್ ಫಾಲೋ ಮಾಡಿರೋದು ಇಸ್ ಕರೆಕ್ಟ್ ಅಂತ. ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಪ್ರೊಸೀಜರ್ ಇಸ್ ಕರೆಕ್ಟ್. ಇದು ಕೆಲಪ ಸ್ವಲ್ಪ ಇದು ಕ್ಲಮ್ಸಿ ಆಯಿತು, ಬಟ್ ಯು ಕ್ಯಾನ್ ಪ್ರಾಕ್ಟೀಸ್. ಈ ಥರ ಇನ್ನೊಂದು 2-3 ಎಕ್ಸಾಂಪಲ್ ತಗೊಂಡ್ರೆ ಸೆವೆಂತ್ ಕಾಲಮ್ಸ್. ಸೆವೆಂತ್ ಕಾಲಮ್ You can pair it, no sir. 7 sir, 7. ಇದಾ? Sir, 7 and 5. You can pair it, no sir. ಮಾಡಬಾರ್ದು. ಯಾಕೆನ? We should not group don't care and don't care. ಏನಕ್ಕೆ ಅಂದ್ರೆ? No sir, 7 and 5 sir. 1 and ಬೇಕಾಗಿಲ್ಲ. ಯಾಕೆನ? 4, 5, 12, 13 ಗ್ರೂಪ್ ಆಗೋಗಿದೆ. 4, 5, 12, 13 ಗ್ರೂಪ್ ಆಗೋಯ್ತು. 7 ಮತ್ತೆ 5 ಗ್ರೂಪ್ ಮಾಡಿದ್ರೆ ಇಟ್ ವಿಲ್ ಗಿವ್ ಅಡಿಷನಲ್ ಟರ್ಮ್. ಅಂದ್ರೆ ಸಿ 1 ಇಟ್ಸ್ ಆಲ್ರೆಡಿ ಗ್ರೂಪ್ಡ್. ಇದು 5 ಅನ್ನೋದು ಇಟ್ಸ್ ಆಲ್ರೆಡಿ ಗ್ರೂಪ್ ವಿತ್ 4, 12 ಮತ್ತೆ 13. ಆಲ್ರೆಡಿ ಗ್ರೂಪ್ ಆಗಿರೋ 1 ಡೋಂಟ್ ಕೇರ್ ಜೊತೆ ಗ್ರೂಪ್ ಮಾಡಬಾರ್ದು. ಇದು 1 ಇದ್ದಿದ್ರೆ ನೀವು ಹೇಳ್ದಂಗೆ ಮಾಡ್ಬೋದಿತ್ತು. ಇದು 1 ಇದ್ದಿದ್ರೆ 7 ಇನ್ ಕೇಸ್ 1 ಇದ್ದಿದ್ರೆ ಅವಾಗ್ಲೂ ಈ 7 1 ಇತ್ತು ಅಂತ ಇಟ್ಕೋ ಫಾರ್ ಎಕ್ಸಾಂಪಲ್. ಅವಾಗ ಹೆಂಗ್ ಗ್ರೂಪ್ ಮಾಡ್ಬೋದು ಹೇಳು? 7, 5, 13, 15 ಗ್ರೂಪ್ ಮಾಡ್ಬೋದಿತ್ತು ಇನ್ ಕೇಸ್ 7 1 ಇದ್ರೆ. 7 ಡೋಂಟ್ ಕೇರ್ ಆದ್ರಿಂದ ವಿ ಕ್ಯಾನ್ ಇಗ್ನೋರ್. ಇಲ್ಲದೆ ಹೋಗಿದ್ರೆ ಏನು ಗೊತ್ತಾ, ಇದು 5, 7 ಗ್ರೂಪ್ ಮಾಡ್ಬಿಟ್ರೆ ಇನ್ನೊಂದು ಟರ್ಮ್ ಬಂದ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಅದು ಅಡಿಷನಲ್ ಇಟ್ ಗಿವ್ ಅಡಿಷನಲ್ ಗೇಟ್. ನಮ್ಗೆ ಏನಾಗಬೇಕು ಅಂದ್ರೆ ಸಿಂಪ್ಲಿಫೈ ಆಗಬೇಕು. ಫರ್ದರ್ ಸಿಂಪ್ಲಿಫಿಕೇಶನ್ ಶುಡ್ ನಾಟ್ ಬಿ ಪಾಸಿಬಲ್. ಈಗ ಫಾರ್ ಎಕ್ಸಾಂಪಲ್ ನೀನು ಹೇಳ್ದಂಗೆ 7, 5 ಗ್ರೂಪ್ ಮಾಡೋಣಪ್ಪ, ಏನಾಗುತ್ತೆ ನೋಡೋಣ. ಲೆಟ್ ಅಸ್ ಸಿ. ಓಕೆ, ಫಾರ್ ಎಕ್ಸಾಂಪಲ್ 7, 5 ಗ್ರೂಪ್ ಮಾಡಿದ್ರೆ ಏನು ಬರುತ್ತೆ? ರೋ ಒಂದೇ ರೋ ಇರೋದು, ದಟ್ ಈಸ್ ಡಬ್ಲ್ಯೂ ಡ್ಯಾಶ್ ಎಕ್ಸ್ ಇಂಟು ಕಾಲಮ್. ಏನು ಕಾಲಮಲ್ಲಿ ಏನಾಗುತ್ತೆ ಗೊತ್ತಾ? ಇದು ವೈ ಕ್ಯಾನ್ಸಲ್ ಆಗುತ್ತೆ, ವೈ ಡ್ಯಾಶ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಲೆಫ್ಟ್ ವಿತ್ ಝೆಡ್. ಆಯ್ತಾ? ಇವಾಗ ನಾವು ನೋಡಿದ್ರೆ ಇಲ್ಲಿ ಡಬ್ಲ್ಯೂ ಇದೆ, ಇಲ್ಲಿ ಡಬ್ಲ್ಯೂ ಡ್ಯಾಶ್ ಎಕ್ಸ್ ಝೆಡ್ ಇದೆ. ನಾವು ಒಂದು ಪಾಸ್ಟುಲೇಟ್ ಡಿಸ್ಕಸ್ ಮಾಡಿದ್ವಿ ಕ್ಲಾಸಲ್ಲಿ, ಅದು ನೆನಪಿದ್ರೆ ಹಿಂಗೆ ಗೊತ್ತದು. ಸಿಂಪಲ್ ಆಗಿ ಬರೀತೀನಿ ಅದು. ಸೊ ಟು ಅಂಡರ್ಸ್ಟ್ಯಾಂಡ್ ದಿ ಪಾಸ್ಟುಲೇಟ್, ಈಗ ಫಾರ್ ಎಕ್ಸಾಂಪಲ್ ಈ ಥರ ಇದ್ರೆ ಟರ್ಮ್ಸು ಏನು, ಎ ಪ್ಲಸ್ ಎ ಡ್ಯಾಶ್ ಬಿ ಅಂತ ಇದ್ರೆ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್ ಆಸ್ ಎ ಪ್ಲಸ್ ಬಿ. ಈ ಥರ ಮಾಡ್ಬೋದಲ್ವಾ? ದಿಸ್ ಒನ್ ಆಫ್ ದಿ ಪಾಸ್ಟುಲೇಟ್ ಆಫ್ ಎ ಡಿ ಮಾರ್ಗನ್ಸ್ ಥಿಯರಮ್.
ಈ ತರ ನೋಡಿದ್ರೆ ಇಲ್ಲಿ ನಮ್ಗೆ ಏನಿದೆ, ಎರಡು ಟರ್ಮ್ ಇದೆ, ಒಂದು ಡಬ್ಲ್ಯೂ ಇದೆ, ಇನ್ನೊಂದು ಡಬ್ಲ್ಯೂ ಡ್ಯಾಶ್ ಎಕ್ಸೆಡ್ ಇದೆ. ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ರೆ ವಾಟ್ ವಿ ಗೆಟ್ ಇಸ್ ಡಬ್ಲ್ಯೂ ಪ್ಲಸ್ ಎಕ್ಸೆಡ್, ಡಬ್ಲ್ಯೂ ಪ್ಲಸ್ ಎಕ್ಸೆಡ್. ಆದರೆ ಕೆ ಮ್ಯಾಪ್ ಏನ್ ಹೇಳುತ್ತೆ ಅಂತಂದ್ರೆ ಒನ್ಸ್ ಇಟ್ ಇಸ್ ಗ್ರೂಪ್ಡ್ ಶುಡ್ ನಾಟ್ ಬಿ ಫರ್ದರ್ ಸಿಂಪ್ಲಿಫೈಯಬಲ್, ಫರ್ದರ್ ಸಿಂಪ್ಲಿಫೈ ಆಗಬಾರ್ದು. ಫರ್ದರ್ ಗ್ರೂಪಿಂಗ್ ಅಂಡ್ ಸಿಂಪ್ಲಿಫಿಕೇಶನ್ ಇಫ್ ಇಟ್ ಇಸ್ ಪಾಸಿಬಲ್, ನಮ್ಮ ಕೆ ಮ್ಯಾಪೇ ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ವಿ ಹ್ಯಾವ್ ಡನ್ ಗ್ರೂಪಿಂಗ್ ರಾಂಗ್ ಇನ್ ದಿ ಕೆ ಮ್ಯಾಪ್. ಅರ್ಥ ಆಯ್ತಲ್ಲಪ್ಪ? ಅದೊಂದು ಕ್ಲೂ, ಅದು ನಾವು ಕೆ ಮ್ಯಾಪ್ ಕರೆಕ್ಟ್ ಬರ್ದಿದೀವಲ್ಲ ಅನ್ನೋದಕ್ಕೆ ಅದೊಂದು ಸಿಂಪಲ್ ಕ್ಲೂ ಅದು. ಇದು ಓಕೆ ಅಲ್ಲಪ್ಪ? ಇದೊಂದು ಅಂದ್ರೆ ಇನ್ನೊಂದು ಎಕ್ಸಾಂಪಲ್, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿದ್ರೆ ಥಿಂಗ್ಸ್ ವಿಲ್ ಬಿ ಮೋರ್ ಕ್ಲಿಯರ್ ಅಂತ. ಇದು ಓಕೆ ಅಲ್ವಾ? ಸೊ ದಿಸ್ ಇಸ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ವಿತ್ ಡೋಂಟ್ ಕೇರ್ ಟರ್ಮ್ಸ್. ಸಾರಿ, ನಾಟ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್, ಇದು ವೆಬ್ ಮೆಥಡ್, ವೆಬ್ ಮೆಥಡ್ ವಿತ್ ಡೋಂಟ್ ಕೇರ್ ಟರ್ಮ್ಸ್. ನಾವು ಇದು ಯಾವ್ದು ನೋಡಿದ್ವಿ? ವಿತ್ ನಾರ್ಮಲ್ ಝೀರೋಸ್ ಅಂಡ್ ಒನ್ಸ್ ವಿತ್ ಡೋಂಟ್ ಕೇರ್ ಟರ್ಮ್ಸ್. ಆ ಥರ ನಮ್ಗೆ ಇಲ್ಲೊಂದು ಇದು ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಇದೆಪ್ಪ. ಇದರಲ್ಲಿ ಸ್ವಲ್ಪ ನಾವು ಯೂಸ್ ಮಾಡ್ಕೊಂಡು ಮಾಡಿದ್ರೆ ಡೋಂಟ್ ಕೇರ್ ಯೂಸ್ ವಿತ್ ಡೋಂಟ್ ಕೇರ್ ಟರ್ಮ್ಸ್ ಇದೆ. ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ವಿಲ್ ಗೆಟ್ ಎ ಬೆಟರ್ ಟರ್ಮ್ಸ್. ನಿಮ್ಗೆ ಈಗೆಲ್ಲ ಮೊಬೈಲ್ ಆ್ಯಪ್ ಬರುತ್ತಪ್ಪ, ಮೊಬೈಲ್ ಆ್ಯಪಲ್ಲಿ ಕೆ ಮ್ಯಾಪ್ ಎಲ್ಲ ಸಿಂಪ್ಲಿಫೈ ಆಗುತ್ತೆ. ಯಾರೋ ಗ್ರೂಪಲ್ಲಿ ಶೇರ್ ಮಾಡಿದ್ರಲ್ವಾ? ಇಲ್ವಾ? ನಿಮ್ಮಲ್ಲ, ರೆಗ್ಯುಲರ್ ಬ್ಯಾಚ್ ಅವರು. ಸರಿ, ಮೊಬೈಲ್ ಆ್ಯಪಲ್ಲಿ ನಾನು ಯಾವುದೊಂದು ಆ್ಯಪ್ ಯೂಸ್ ಮಾಡ್ಕೋತಾ ಇದ್ದೆ, ಅದನ್ನು ತೋರಿಸ್ತೀನಿ ತಡಿಪ. ಏನು ಆ್ಯಪ್ ಅಂದರೆ ಎಷ್ಟೊಂದು ಆ್ಯಪ್ಸ್ ಇರುತ್ತಪ್ಪ, ನಿಮ್ಗಳಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ರಾಯ್ಡಲ್ಲಿ ನೀವು ಸರ್ಚ್ ಮಾಡಿದ್ರೆ ಕೆ ಮ್ಯಾಪ್ ಸಿಂಪ್ಲಿಫೈಯಿಂಗ್, ಕೆ ಮ್ಯಾಪ್ ಸೊಲ್ಯೂಷನ್ ಅಂತ ಒಂದು ಆ್ಯಪ್ ಇದೆ. ಕೆ ಮ್ಯಾಪ್ ಸೊಲ್ಯೂಷನ್ನು ಫ್ರೀ ಅಂತ ಒಂದು ಆ್ಯಪ್ ಇದೆ. ಅದ್ರಲ್ಲಿ ನೀವು ಈ ವ್ಯಾಲ್ಯೂಸ್ ಕೊಟ್ಟರೆ, ಈ ವ್ಯಾಲ್ಯೂಸ್ ಎಂಟರ್ ಮಾಡಿದ್ರೆ ಇಟ್ ವಿಲ್ ಗಿವ್ ದಿ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್. ಮೊಬೈಲಲ್ಲಿ ಸಿಗುತ್ತೆ. ಜಸ್ಟ್ ಫಾರ್ ಕ್ರಾಸ್ ಚೆಕ್. ಅಫ್ಕೋರ್ಸ್ ಎಕ್ಸಾಮಲ್ಲಿ ನಾವು ಮ್ಯಾನ್ಯಲ್ ಆಗಿ ಮಾಡಲೇಬೇಕು. ನಾವು ಇದು ಪ್ರಾಕ್ಟೀಸ್ ಪರ್ಪಸ್ಗೆ ವಿ ಕ್ಯಾನ್ ಕ್ರಾಸ್ ಚೆಕ್ ಮಾಡೋದಕ್ಕೆ ವೆದರ್ ವಿ ಹ್ಯಾವ್ ಡನ್ ದಿ ಕರೆಕ್ಟ್ ಆರ್ ನಾಟ್. ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಸಮ್ ಆ್ಯಪ್ಸ್. ವಿಂಡೋಸಲ್ಲೂ ಕೆಲವು ಅಪ್ಲಿಕೇಶನ್ಸ್ ಇದೆ. ನಾನು ಸಜೆಸ್ಟ್ ಮಾಡೋದು ಇದು ಮೊಬೈಲ್ ಆ್ಯಪ್. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಟು ಫೈಂಡ್ ದಿ ಸೊಲ್ಯೂಷನ್. ಸರಿ ಅಲ್ವಾ? ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡಲ್ಲಿ ದೇರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್. ಆಯ್ತು, ಇನ್ನೊಂದು ಎಕ್ಸಾಂಪಲ್ ನೋಡೋಣಪ್ಪ. ಓಕೆ, ವಿತ್ ದಟ್ ವಿ ಕ್ಯಾನ್ ವೈಂಡ್ ಅಪ್ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್ಸ್. ಯಾವ್ದು ಎಕ್ಸಾಂಪಲ್ ನೋಡೋಣ? ಮ್ಯಾಕ್ಸ್ ಟರ್ಮ್ ಅಥವಾ ಮಿನ್ ಟರ್ಮ್ ನೋಡ್ಬೋದು. ಸೊ ಲೆಟ್ ಅಸ್ ಕ್ರಾಸ್ ಚೆಕ್ ದಿ ಮ್ಯಾಕ್ಸ್ ಟರ್ಮ್ ಎಕ್ಸಾಂಪಲ್ ನೋಡೋಣ. ಸೊ ದೆನ್ ವಿಲ್ ಗೆಟ್ ದಿ ಪ್ರಾಕ್ಟೀಸ್. ಆಯ್ತಾ? ಇದಕ್ಕೆ ನಾವು ಫಸ್ಟ್ ಏನು ಬರೀಬೇಕು? ವಿ ಹ್ಯಾವ್ ಟು ರೈಟ್ ದಿ ಫಸ್ಟ್ ಟ್ರೂ ಟೇಬಲ್ ಬರೀಬೇಕು. ಯಾಕಂದ್ರೆ ಸೊ ದೆನ್ ಓನ್ಲಿ ವಿಲ್ ಬಿ ಏಬಲ್ ಟು ರೈಟ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್ಸ್. ಆಯ್ತಾ? ಇದರಲ್ಲಿ ನಮ್ಗೆ ಏನು ವ್ಯಾಲ್ಯೂ ಇದೆ? 4 ವೇರಿಯಬಲ್ ಫಂಕ್ಷನ್. ಇಟ್ ಇಸ್ ಎ 4 ವೇರಿಯಬಲ್ ಫಂಕ್ಷನ್. ಸೊ ಇದನ್ನ ಫಸ್ಟ್ ಬರ್ಕೋತೀನಿ. A3 A2 A1 A0 ಅಂತಿದೆ. ಯು ಕ್ಯಾನ್ ಟೇಕ್ ಇಟ್ ಆಸ್ ABCD ಆಲ್ಸೋ, ನಾಟ್ ಎ ಪ್ರಾಬ್ಲಮ್. ಆಯ್ತಾ? ಇದನ್ನ ನಿಮ್ಮಲ್ಲಿ ಪೆನ್ ಪೇಪರ್ ಇದ್ರೆ ನೀವು ಟ್ರೈ ಮಾಡ್ರಪ್ಪ. ಇದು ABCD ಆಯ್ತಲ್ವಾ? ಇದರಲ್ಲಿ ವ್ಯಾಲ್ಯೂಸ್ ಹೆಂಗಿದೆ ಅಂದರೆ ಇದು ಅಷ್ಟು ಕೇಸ್ ಬರೀಬೇಕು. ಸೊ ರೈಟಿಂಗ್ ಟೇಕ್ಸ್ ಎ ಟೈಮ್ ಅಂತ ಅಷ್ಟೇ. 0 0 0 1 0 0 1 0 0 0 1 1 ಆಯ್ತಾ? 0 0 0 1 0 0 0 1 ಇಲ್ಲಪ್ಪ, ಇದು ದಿಸ್ ಟೇಕ್ಸ್, ಲೆಟ್ ಮಿ ಟ್ರೈ. ಟೈಮ್ ಆಗ ಇಲ್ಲೇನು ಗೊತ್ತಾ, ಬರೀತಾ ಹೋದ್ರೆ ಟೈಮ್ ಆಗ್ಬಿಡುತ್ತಪ್ಪ. ದಿಸ್ ರೈಟಿಂಗ್ ಇದೊಂದು ಟ್ರೈ ಮಾಡ್ರಪ್ಪ. ಇದು ಹಿಂಗೆ ನಾನು ಸ್ಲೈಡ್ ಶೇರ್ ಮಾಡಿದ್ದೀನಿ, ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ. ಈ ಫೈಲ್ಸ್ ಎಲ್ಲ ಇನ್ನೊಂದ್ಸಲಿ, ಇನ್ನು ಕೆಲವ್ರಿಗೆ ಸಿಕ್ಕಿಲ್ಲ, ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ. ಇದೊಂದು 4 ಎಕ್ಸಾಂಪಲ್ ಇದೆ, 4 ಟ್ರೈ ಮಾಡಿ. ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಮ್ಯಾಪ್ ಮೆಥಡಲ್ಲಿ ಇದನ್ನು ಸಾಲ್ವ್ ಮಾಡಿರೋದನ್ನ ನಿಮ್ಮ ಇನ್ನೊಂದು ಸೆಕ್ಷನ್ಗೆ ಶೇರ್ ಮಾಡಿದ್ದೆ. ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ನಾನು ಪಿಕ್ ಶೇರ್ ಮಾಡಿದ್ದೆ, ಅದನ್ನು ಕಳಿಸ್ಕೊಡ್ತೀನಿ. ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸರಿನಾ? ಏನಾದ್ರು ಡೌಟ್ ಇದ್ರೆ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಸರಿ ಅಲ್ವಾ? ಸೊ ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್ ಎ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್. ಸೊ ಈಗ ನಾವು ಇದನ್ನ ನಾವು ಸಿಲೆಬಸ್ ಅಲ್ಲಿ ನೋಡಿದ್ರೆ, ಸೊ ವಾಟ್ ವಿ ಹ್ಯಾವ್ ಈಸ್, ಒಂದು ನಿಮಿಷ, ಇದರಲ್ಲಿ ಸಿಲೆಬಸ್ ಇದೆ. ಸೊ ಫಸ್ಟ್ ನಾವು ಏನು ಡಿಸ್ಕಸ್ ಮಾಡಿದ್ವಿ? ಕೆ ಮ್ಯಾಪು. ಫಸ್ಟ್ ವಿ ಡಿಸ್ಕಸ್ಡ್ ಇದು ಸಿಲೆಬಸ್ ನೋಡೋಣ. ಇದರಲ್ಲಿ ನಮ್ದು ಏನಿತ್ತು? ಫಸ್ಟು ಕೆ ಮ್ಯಾಪು, ಕಾಂಬಿನೇಷನ್ ಸರ್ಕ್ಯೂಟ್ಸು, ದೆನ್ ಕಮ್ಸ್ ದಿ ಇದು ಕೆನಾನಿಕಲ್ ಫಾರ್ಮ್ಸ್. ಆಮೇಲೆ ಕೆನಾನಿಕಲ್ ಫಾರ್ಮ್ಸ್ ಇವೆಲ್ಲ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ವಿ, ಆಫ್ಲೈನ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ. ಈಗ ಲೇಟಾಗಿ ಶುರು ಮಾಡಿದವ್ರಿಗೆ ಏನು ಮಾಡೋಣ ಅಂದರೆ, ದಿಸ್ ವಿಲ್ ಡಿಸ್ಕಸ್ ಅಗೇನ್, ಬೇರೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ನಾಟ್ ಡ್ಯೂರಿಂಗ್ ರೆಗ್ಯುಲರ್ ಕ್ಲಾಸು. ಮತ್ತು ಲಾಸ್ಟ್ ಇಯರು ಸತೀಶ್ ಸರ್ ನಿಮಗೆ ಗೊತ್ತಿರ್ಬೋದು, ಅಥವಾ ಗೊತ್ತಿಲ್ಲ, ನಿಮಗೆ ತೊಗೊಂಡಿಲ್ಲ ಅವ್ರು ಇನ್ನು. ಸತೀಶ್ ಸರ್ ಅಂತಿದ್ದಾರೆ, ಸತೀಶ್ BS ಸರ್. ಅವರು ಲಾಸ್ಟ್ ಇಯರ್ ಲಾಕ್ಡೌನಲ್ಲಿ ಆನ್ಲೈನ್ ಕ್ಲಾಸ್ ಆದಾಗ ಅವ್ರದ್ದು ಟ್ಯುಟೋರಿಯಲ್ ವೀಡಿಯೋಸ್ ಇದೆ, ಅವ್ರದ್ದು ಚೆನ್ನಾಗಿದೆ.
ಅವ್ರ ವಿಡಿಯೋಸ್ನ ನಾನು ಅವ್ರ ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಶೇರ್ ಮಾಡಿ ಅಂತ, ಶೇರ್ ಮಾಡಿದ್ದಾರೆ ಅವರು. ಆ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಅವ್ರೇನು ಮಾಡ್ತಾರೆ ಅಂದರೆ ಆ ವಿಡಿಯೋಸ್ನ ಯೂಟ್ಯೂಬ್ಗೆ ಹಾಕ್ತಾರೆ. ಸೊ ದಟ್ ನಿನ್ನೆ ನಾನು ಶೇರ್ ಮಾಡಿದ್ನಲ್ಲ ಆ ಥರ ಯೂಟ್ಯೂಬ್ಗೆ ಹಾಕ್ಬಿಟ್ಟು ಶೇರ್ ಮಾಡ್ತಾರೆ ಅವ್ರ ಕ್ಲಾಸಸ್ಸು. ಅವರು ಇವೆಲ್ಲ ಡಿಸ್ಕಸ್ ಮಾಡಿದ್ದಾರೆ. ಅವ್ರ ಕ್ಲಾಸನ್ನು ನೋಡಿ, ಆ ವಿಡಿಯೋಸ್ನ ನೋಡಿ, ಮತ್ತು ನಾನು ಎಕ್ಸ್ಟ್ರಾ ಕ್ಲಾಸಲ್ಲಿ ಇದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಥಿಂಗ್ಸ್ ವಿಲ್ ಬಿ ಕ್ಲಿಯರ್, ಸೊ ದಟ್ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ವಿಲ್ ಗೆಟ್ ಕ್ಲಾರಿಟಿ ಆನ್ ದೀಸ್ ಟಾಪಿಕ್ಸ್. ಈಗ ಫಾರ್ ಟೈಮಿಂಗ್ ನಿಮ್ಗೆ ಇದು ಕ್ಲಾರಿಟಿ ಇರಲ್ಲ. ವಾಟ್ ಇಸ್ ಎ ಕೆನಾನಿಕಲ್ ಮ್ಯಾಪ್ ಗೊತ್ತಿರಲ್ಲ, ವಾಟ್ ಇಸ್ ಹೌ ಟು ಸಾಲ್ವ್ ಎ 4 ವೇರಿಯಬಲ್ 5 ವೇರಿಯಬಲ್ ಮ್ಯಾಪ್ ಗೊತ್ತಿರಲ್ಲ. ಆ್ಯಕ್ಚುಲಿ 5 ವೇರಿಯಬಲ್ ಕೆ ಮ್ಯಾಪ್ ಇದೆ ನಮಗೆ ಸಿಲೆಬಸ್ ಪ್ರಕಾರ ಇದೆ, ಬಟ್ ಇದು ತುಂಬ ಕಾಂಪ್ಲೆಕ್ಸ್ ಆಗುತ್ತೆ ಅಂತ ವಿ ಆರ್ ಅವಾಯ್ಡಿಂಗ್ ದಿಸ್. ಸೊ ವಿಲ್ ಲಿಮಿಟ್ ಅವರ್ ಕೆ ಮ್ಯಾಪ್ ಟು ಓನ್ಲಿ 3 and 4 ವೇರಿಯಬಲ್ಸ್, ನಾಟ್ 5 ವೇರಿಯಬಲ್ಸ್. ಸರಿನಾ? ಮತ್ತು ಇನ್ಕಂಪ್ಲೀಟ್ಲಿ ಸ್ಪೆಸಿಫೈಡು ದರ್ ಇಸ್ ನಥಿಂಗ್ ಬಟ್ ಡೋಂಟ್ ಕೇರ್, ಅದು ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಲ್ಲಿ ದರ್ ಇಸ್ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಟೆಕ್ನಿಕಲ್ಲಿ ನಾರ್ಮಲ್ ಟರ್ಮ್ಸು, ದಟ್ ಇಸ್ SOP ಫಾರ್ಮ್, ದೆನ್ POS ಫಾರ್ಮ್, ಮತ್ತು ವಿತ್ ಡೋಂಟ್ ಕೇರ್. ಇವು 3 ಕೇಸು ಡಿಸ್ಕಸ್ ಮಾಡಬೇಕು. ನಾವು ಈ 3 ಕೇಸು ಡಿಸ್ಕಸ್ ಮಾಡಿದ್ದೀವಿ, ಆಯಿತಾ? ಸೊ ದಿಸ್ ವಿಲ್ ಕಂಪ್ಲೀಟ್ ವಾಟ್ ಇಸ್ ಒನ್ ಇಸ್ ಎ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಟೆಕ್ನಿಕ್ಸ್. ಸೊ ನೆಕ್ಸ್ಟು ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿ ಇದು ಯಾವುದು ಜನರಲ್ ಅಪ್ರೋಚ್. ನಾನು ಆ್ಯಕ್ಚುಲಿ ಇದು ಎಕ್ಸಾಂಪಲ್ ತೊಗೊಂಡಲ್ಲ, ಇದನ್ನು ಮಾಡೋಕ್ಕೆ ಟ್ರೈ ಮಾಡಿದೆ, ಟೇಕ್ಸ್ ಟೈಮ್ ಒಂದು, ಆಯಿತಾ? ಮತ್ತು ಇಲ್ಲಿ ನಾವು ಸ್ಕ್ರೀನಲ್ಲಿ ಬರಿತಾ ಹೋದರೆ 16 ವೇರಿಯಬಲ್ ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು ಪಿಕ್ ತೊಗೊಂಡಿದ್ದೀನಿ ನಾನು. ಆ್ಯಕ್ಚುಲಿ ನಿಮ್ಮ ರೆಗ್ಯುಲರ್ ಸ್ಟೂಡೆಂಟ್ಸ್ಗೆ ತೋರಿಸೋದಕ್ಕೋಸ್ಕರ ನಾನು ಪಿಕ್ ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ ನಾನು. ಆಫ್ಟರ್ ದ ಕ್ಲಾಸ್ ಐ ವಿಲ್ ಶೇರ್ ದ ಕ್ಲಾಸ್. ಸರಿನಪ್ಪ? ಓಕೆ, ಆಯಿತು. ಈಗ ಒಂದು ಕೆಲಸ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸ್ಟಾರ್ಟ್ ವಿತ್ ದಿ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಆಫ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್ಸ್. ಇದರಲ್ಲಿ ವಿಲ್ ಡಿಸ್ಕಸ್ ಬೇಸಿಕಲಿ ನಿಮಗೆ ಇದು ಡಿಪ್ಲೊಮಾದಲ್ಲಿ ಇತ್ತ ಏನೋ ಗೊತ್ತಿಲ್ಲ, ಐ ಆಮ್ ನಾಟ್ ಶ್ಯೂರ್, ಇಲ್ಲಿ ತೊಂದರೆ ಇಲ್ಲ. ವಿಲ್ ಡಿಸ್ಕಸ್ ಏನಿದೆ ಬೇಸಿಕ್ಸ್ ವಿಲ್ ಡಿಸ್ಕಸ್ the basics of a combinational circuit, that is adder. Actually syllabus ಅಲ್ಲಿ adder ಸ್ವಲ್ಪ ಲೇಟ್ ಆಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ನಾವು ಇದನ್ನು ಡಿಸ್ಕಸ್ ಮಾಡಬೇಕು, adder subtractors. ದೆನ್ ವಿಲ್ ಡಿಸ್ಕಸ್ ಕ್ಯಾಸ್ಕೇಡಿಂಗ್ ಆಫ್ ಫುಲ್ ಆ್ಯಡರ್ಸ್. ಆ್ಯಡರ್ಸ್ ಅಲ್ಲಿ ಆಫ್ ಆ್ಯಡರ್ ಫುಲ್ ಆ್ಯಡರ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರುತ್ತದೆ ಆಫ್ ಆ್ಯಡರ್ ಆ್ಯಂಡ್ ಫುಲ್ ಆ್ಯಡರ್ ಸರ್ಕ್ಯೂಟ್ಸು. ಅದನ್ನು ವೆನ್ ವಿ ಕಂಬೈನ್ ವಿ ಗೆಟ್ ಎ ಕ್ಯಾಸ್ಕೇಡೆಡ್ ಫುಲ್ ಆ್ಯಡರ್ಸ್. ಆಮೇಲೆ ನಾವು ವಿಲ್ ಡಿಸ್ಕಸ್ ಕಂಪ್ಯಾರೇಟರ್ಸ್, ಆಮೇಲೆ ಕ್ಯಾರಿನುಕ್ಲೈಡ್ ಆ್ಯಡರ್ಸ್ ಅಂತ ಡಿಸ್ಕಸ್ ಮಾಡ್ತೀವಿ, ಆಯಿತಾ? ಅದಾದಮೇಲೆ ಡಿಕೋಡರ್ಸ್ ಬರ್ತಪ್ಪ. ಸೊ ಇಲ್ಲಿ ಸ್ವಲ್ಪ ಸಿಲೆಬಸ್ ಅಲ್ಲಿ ಆರ್ಡರ್ ಸ್ವಲ್ಪ ಬೇರೆ ಇದೆ, ತೊಂದರೆ ಇಲ್ಲ. ಏನು ವಿ ಹ್ಯಾವ್ ಟು ಡಿಸ್ಕಸ್ ಆಲ್ ದಿಸ್ ಟಾಪಿಕ್ಸ್, ಇಲ್ಲಾದರೂ ಮಿಸ್ ಮಾಡೋಂಗಿಲ್ಲ. ಡಿಕೋಡರ್ಸ್ ಡಿಸ್ಕಸ್ ಮಾಡಬೇಕು, ಆಮೇಲೆ ದೆನ್ ವಿ ಹ್ಯಾವ್ ಟು ಡಿಸ್ಕಸ್ ಎನ್ಕೋಡರ್ಸ್, ಆಮೇಲೆ ವಿ ಹ್ಯಾವ್ ಟು ಡಿಸ್ಕಸ್ ಮಲ್ಟಿಪ್ಲೆಕ್ಸರ್ಸ್ ಆ್ಯಂಡ್ ಕಾಂಬಿನೇಷನ್ ಸರ್ಕ್ಯೂಟ್ ಡಿಸೈನ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್. ಅದನ್ನು ವಿ ಕಾಲ್ ಇಟ್ ಆಸ್ ಎ ಬೂಲಿಯನ್ ಫಂಕ್ಷನ್ ಜನರೇಟರ್ಸ್ ಅಂತ ಕರಿತೀವಿ. ಕಾಂಬಿನೇಷನ್ ಸರ್ಕ್ಯೂಟ್ ಡಿಸೈನ್ ಯೂಸಿಂಗ್ ಮಲ್ಟಿಪ್ಲೆಕ್ಸರು, ಅದೇ ಥರ ಕಾಂಬಿನೇಷನ್ ಸರ್ಕ್ಯೂಟ್ ಡಿಸೈನ್ ಯೂಸಿಂಗ್ ಡಿಕೋಡರ್ಸ್ ಅದು ಇದೆ, ದಟ್ ಆಲ್ಸೋ ವಿಲ್ ಡಿಸ್ಕಸ್. ಓಕೆ ಅಲ್ವಾ? ಸೊ ದಟ್ ಇಸ್ ಅ ಪಾರ್ಟ್ ಆಫ್ ದಿ 4th ಯೂನಿಟ್. ಇದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ, ಓಕೆ ಅಲ್ಲಪ್ಪ? ಯಾಕಂದ್ರೆ ಶುರು ಮಾಡೋದು ಹೆಂಗೆ ಟೆಕ್ಸ್ಟ್ ಟೈಮ್. ಸೊ ಐ ಡಿಸ್ಕಸ್ ದಿಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್, ಓಕೆ ಅಲ್ವಾ? ಆಯಿತು. ಈಗ ನಿಮಗೆ ಎಕ್ಸಸೈಸ್ ಏನಂದರೆ ಇವು 4 ಎಕ್ಸಾಂಪಲ್ ಟ್ರೈ ಮಾಡ್ರಪ್ಪ. So that you will get WEM method ಅಲ್ಲಿ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಮೆಥಡ್ ಅಲ್ಲಿ if you try this with only one variable as a map entered variable, 2 ವೇರಿಯಬಲ್ಸ್ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆದರೆ ಏನಾಗಬಹುದು ಅಂದರೆ ಹೌ ಕಾಂಪ್ಲೆಕ್ಸ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಇದೆ, ತೋರಿಸ್ತೀನಿ. ಅದನ್ನ ಹೇಳಿದ್ದೆಲ್ವ ಲಾಸ್ಟ್ ಕ್ಲಾಸ್ ಹೇಳಿದ್ದೆ, ತೋರಿಸ್ತೀನಿ ಅಂತ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಇದೆಪ್ಪ, ಇದು ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ಇದರಲ್ಲೂ ನೋಡಿ ನಿಮ್ಗೆ ಇನ್ನೂ ಚೆನ್ನಾಗಿ ಐಡಿಯಾಸ್ ಬರುತ್ತೆ. ವೆನ್ ಮಲ್ಟಿಪಲ್ ವೇರಿಯಬಲ್ಸ್ ಆರ್ ಕನ್ಸಿಡರ್ಡ್ ಆಸ್ ಎ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಆದಾಗ ಏನಾಗುತ್ತೆ ಅನ್ನೋದಕ್ಕೆ ಸಿಂಪಲ್ ಒಂದು ಎಕ್ಸಾಂಪಲ್ ಇದೆ. ಈ ಟೆಕ್ಸ್ಟ್ ಬುಕ್ ಅನಿಸುತ್ತೆ, ಈ ಟೆಕ್ಸ್ಟ್ ಬುಕ್ ಇರಬೇಕಲ್ಲ, ಇಲ್ಲಿ ಅಥವಾ ಇದಲ್ಲ ಅಥವಾ ಇದರಲ್ಲೇ ಮ್ಯಾಪ್ ಎಂಟರ್ಡ್ ವೇರಿಯಬಲ್ಸ್ ಅಲ್ಲೇ ವೆನ್ ಮಲ್ಟಿಪಲ್ ವೇರಿಯಬಲ್ಸ್ ಆರ್ ಅಥವಾ ಅದನ್ನು ಪೇಜ್ ಅಂದ್ರೆ ತೆಗೆದುಬಿಟ್ಟು ನಾನು ನೋಡ್ತೀನಪ್ಪ, ಒಂದೇ ನಿಮಿಷ. ಈ ಟೆಕ್ಸ್ಟ್ ಬುಕ್ ಅಥವಾ ಇನ್ನೊಂದು ಟೆಕ್ಸ್ಟ್ ಬುಕ್ ಏನು ಗೊತ್ತಾಗ್ತಿಲ್ಲ, ಒಂದೇ ನಿಮಿಷ. ಮಲ್ಟಿಪಲ್ ವೇರಿಯಬಲ್ಸ್ ಆರ್ ಕನ್ಸಿಡರ್ಡ್ ಆಸ್, ಇದರಲ್ಲಿ ಇಲ್ಲಿ ನೋಡಪ್ಪ, ಇಲ್ಲಿದೆ ನೋಡಿ, ದಿಸ್ ಈಸ್ ದ ಎಕ್ಸಾಂಪಲ್, ಆಯ್ತಾ? ನಾ ಇದನ್ನೇ ಹೇಳ್ತಿದ್ದೆ. ಇಲ್ಲೇನಪ್ಪ ಅಂದರೆ ಇಟ್ ಇಸ್ ಎ 5 ವೇರಿಯಬಲ್ ಫಂಕ್ಷನ್. ಅದು ಇಟ್ ಈಸ್
ಇಟ್ ಇಸ್ ಎ 5 ವೇರಿಯಬಲ್ ಫಂಕ್ಷನ್. ಇಲ್ಲಿ ಇದು ಕೊಟ್ಟಿಲ್ಲಲ್ಲ ಕೆ ಮ್ಯಾಪು. ಒಂದು ನಿಮಿಷ, ಫಂಕ್ಷನ್ ಯಾವುದು ಅಂತ ತೋರಿಸ್ತೀನಿ. ABCD ಅಂತ ಇದೆ. WXYZ 5 ವೇರಿಯಬಲ್ ಫಂಕ್ಷನ್. ಒಂದು ನಿಮಿಷ, ವಿತ್ ದಿಸ್ ಐಲ್ ವೈಂಡ್ ಅಪ್. ನಿಮಿಷ, ಅವ್ರು ಇದರಲ್ಲಿ XY ಅಂತ ತೊಗೊಂಡ್ಬಿಟ್ಟಿದ್ದಾರೆ. ABC ಇಟ್ ಇಸ್ ಎ, ಇಲ್ಲಿದೆ ಆ್ಯಕ್ಚುಲಿ ಅದು ಫಿಗರ್ 346 ಅಲ್ವಾ. ಇಲ್ಲಿ ಯಾವುದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡ್ತಾ ಇದ್ದೀನಿ. ಒಂದು ನಿಮಿಷ, ಫಿಗರ್ 346 ಫಂಕ್ಷನ್. ಒಂದೇ ನಿಮಿಷ, ದಿಸ್ ಈಸ್ ಬರೆದಿದ್ದಾರೆ ಬಟ್ ಇಯರ್ ಇಟ್ ಈಸ್ ಇಲ್ಲಿದೆ ನೋಡಪ್ಪ. ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫ್ರಮ್ ದಟ್ ಕೆ ಮ್ಯಾಪ್. ದಿಸ್ ಈಸ್ ಎ ಫಂಕ್ಷನ್ ಆಫ್ ABC X. ಇದು 6 ವೇರಿಯಬಲ್ ಆಗುತ್ತದೆ. X and Y, XYZ ಅಂತ. ಇದು 6 ವೇರಿಯಬಲ್ ಫಂಕ್ಷನ್. ಫಿಗರ್ ನಂಬರ್ 346 ಆಯಿತಾ. ಅದೆಲ್ಲಿದೆ ಅಂದರೆ ಇಲ್ಲಿದೆ, ಫಿಗರ್ ನಂಬರ್ 346 ಇಲ್ಲಿ. ಇಟ್ ಇಸ್ ಎ 6 ವೇರಿಯಬಲ್ ಫಂಕ್ಷನ್ ರೆಡ್ಯೂಸ್ಡ್ ಇನ್ ಟು 3 ವೇರಿಯಬಲ್ಸ್. ಅಂದರೆ ಎಫ್ ಆಫ್ ABC XYZ ಅಂತ ತೊಗೊಂಡು, XYZ ಏನಕ್ಕೆ ಅಂತ ತೊಗೊಂಡಿದ್ದಾರೆ ಅಂದರೆ WXYZ ಅಂತ ತಗೋಬೋದಿತ್ತು. ಜಸ್ಟ್ ಟು ಎಕ್ಸ್ಪ್ಲೈನ್ ದಟ್ ABC is used as a K-map as a variables, and XYZ is used as a map entered variables ಅಂತ. 6 ವೇರಿಯಬಲ್ K-map ಅಲ್ಲಿ ಎಷ್ಟು ಸೆಲ್ಸ್ ಇರುತ್ತೆ? 2 power 64 ಸೆಲ್ಸ್ ಇರುತ್ತೆ. 64 ಸೆಲ್ಸ್ ಅನ್ನ ರೆಡ್ಯೂಸ್ಡ್ ಇಂಟು 8 ವೇರಿಯಬಲ್ಸ್, 8 ಸೆಲ್ಸ್. ಅಂದರೆ ಓನ್ಲಿ ಇಟ್ ಇಸ್ ರೆಡ್ಯೂಸ್ಡ್ ಇಂಟು 3 ವೇರಿಯಬಲ್ ಫಂಕ್ಷನ್ ABC. ಆ ಥರ ತಗೊಂಡು XYZ ಎಂಟ್ರ್ ಮಾಡಿದ್ರೆ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಂತ ತಗೊಂಡು XYZ ನ ಮ್ಯಾಪ್ ಎಂಟರ್ಡ್ ವೇರಿಯಬಲ್ ಅಂತ ತಗೊಂಡ್ರೆ ಈ ಥರ ಬರುತ್ತೆ. ಇದು ನಾಟ್ ಟೆಲಿಂಗ್ ಇಟ್ ಇಸ್ ಟೂ ಡಿಫಿಕಲ್ಟ್ ಅಂತ, ಇಂಪಾಸಿಬಲ್ ಅಂತ ಏನಿಲ್ಲ, ಪಾಸಿಬಲ್. ಬಟ್ ಇಲ್ಲೇನಾಗುತ್ತೆ ಅಂದರೆ ಗ್ರೂಪಿಂಗ್ ವಿತ್ ವಿತ್ ಡೋಂಟ್ ಕೇರ್ ಇದೆ ಇದರಲ್ಲಿ. ಅವಾಗ ಸ್ವಲ್ಪ ನಮಗೆ ಎಕ್ಸ್ಪ್ರೆಷನ್ ಏನು ಗೊತ್ತಾ, ನಾರ್ಮಲ್ XY ಈ ಥರ ಬಂದರೆ ನೋ ಪ್ರಾಬ್ಲಮ್, X+Y ಈ ಥರ ಬಂದ್ಬಿಡುತ್ತೆ. ಅದೆಲ್ಲೋ ಒಂದು ಎಕ್ಸಾಂಪಲ್ ಕಾಣಿಸ್ತಿಲ್ಲ, ಅದು ಇಲ್ಲೇನಾಯಿತು, ನಾಟ್ ಏಬಲ್ ಟು ಫೈಂಡ್ ಇಟ್. ಈ ಥರ X+Y ಈ ಥರ ಟರ್ಮ್ಸ್ ಆದಾಗ, ಮತ್ತು X+Z ಈ ಥರ, X+Z' ಈ ಥರ ಬಂದ್ಬಿಟ್ರೆ ಸಿಂಪ್ಲಿಫೈಯಿಂಗ್ ಬಿಕಮ್ಸ್ ಟೂ ಡಿಫಿಕಲ್ಟ್. ಅದಕ್ಕೋಸ್ಕರ ನಾವು ನಮ್ಮ ಸಿಲೆಬಸ್ಸಲ್ಲಿ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ಅಂತ ಇದೆ, ಇದರಲ್ಲಿ ವಿಲ್ ಕನ್ಸಿಡರ್ ಓನ್ಲಿ 1 ವೇರಿಯಬಲ್ ಆಸ್ ಎ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಅದನ್ನು ಅದಕ್ಕೆ ಈ ಸ್ಲೈಡಲ್ಲಿದೆ ಅದು. ಇಯರ್ ವಿ ಕನ್ಸಿಡರ್ ಓನ್ಲಿ LSB ಆಸ್ ದಿ ಮ್ಯಾಪ್ ಎಂಟರ್ಡ್ ವೇರಿಯಬಲ್. ಅಂದರೆ ಔಟ್ ಆಫ್ 4 ವೇರಿಯಬಲ್ಸ್ ವಿಲ್ ಟೇಕ್ ಓನ್ಲಿ 1 ಟರ್ಮ್ ಆಸ್ ಎ 1 LSB, only 1 variable, that is LSB as a map entered variable. multiple variables can be considered as a map entered variable, no? But simplification becomes very complex. Very complex ಅನ್ನೋದು ತಪ್ಪು, ಅದು ನಾನು ವೆರಿ ಕಾಂಪ್ಲೆಕ್ಸ್ ಅನ್ನೋದು ತಪ್ಪಾಗುತ್ತೆ. ಬಟ್ ವಿ ಆರ್ ನಾಟ್ ಡೂಯಿಂಗ್ ದಟ್ ಆಸ್ ಎ ಪಾರ್ಟ್ ಆಫ್ ಅವರ್ ಕೋರ್ಸ್. ಓಕೆ ಅಲ್ವಾ? ಸರಿ, ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸ್ಟಾರ್ಟ್ ವಿತ್ ದಿ 4th ಯೂನಿಟ್. ಓಕೆ ಅಲ್ಲಪ್ಪ? ಮೀನ್ ಟೈಮ್ ಇದನ್ನು ಟ್ರೈ ಮಾಡಿ. ನಿಮ್ಗೆ ಯಾವ್ದಾದ್ರು ಸ್ವಲ್ಪ ರಿಸಲ್ಟ್ ಮ್ಯಾಚ್ ಆಗ್ತಿಲ್ಲ ಅಂದರೆ, ನಾರ್ಮಲ್ ಕೆ ಮ್ಯಾಪ್ ಜೊತೆ ವೇರಿಯಬಲ್ ಎಂಟರ್ಡ್ ಮ್ಯಾಪ್ ರಿಸಲ್ಟ್ ಶೇರ್ ಆಗ್ತಿದ್ದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂದರೆ, ದಟ್ ಎಕ್ಸಾಂಪಲ್ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆಲ್ಲಪ್ಪ? ಸರಿಪ್ಪ, ಥ್ಯಾಂಕ್ ಯು ಸರ್. ಸರಿ, ಥ್ಯಾಂಕ್ ಯು. ವಿಲ್ ಕಂಟಿನ್ಯೂ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್.